ಕಸ್ಟಮರ್ ಬಂದ್ಬಿಟ್ಟು 2,10,10,000 ಹೇಳ್ತಾ ಇದ್ರು. ನನ್ಗೆ 2,10,10,000 ಬೇಡ, ಫೈನಲ್ 1,85,000 ಕೊಟ್ರೆ ಕೊಟ್ಬಿಡ್ತೀನಿ. 3,25,000 ಬೇಡ ಸರ್, 2,75,000 ಕೊಟ್ರೆ ಕೊಟ್ಬಿಡಿ. 2,65,000 ಹೇಳ್ತಾ ಇದ್ರು, ನನಗೆ 2,65,000 ಬೇಡ, 2,40,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. ನನಗೆ 2,65,000 ಬೇಡ, 2,30,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 2,65,000 ಹೇಳ್ತಾ ಇದ್ರು, ನನಗೆ 2,65,000 ಬೇಡ, 2,10,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 3,25,000 ಬೇಡ, 2,80,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 2,70,000 ಬೇಡ, 3,20,000 ಕೊಟ್ರೆ ನಾನು ಗಾಡಿ ಕೊಟ್ಬಿಡ್ತೀನಿ. 3,75,000 ಹೇಳ್ತಾ ಇದ್ರು ಸರ್, ನನಗೆ 3,75,000 ಬೇಡ, 3,25,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. 3,85,000 ಹೇಳ್ತಾರೆ, ನನಗೆ 3,85,000 ಬೇಡ ಸರ್, 3,35,000 ಕೊಟ್ರೆ ನಾನು ಗಾಡಿ ಕೊಟ್ಬಿಡ್ತೀನಿ. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಸಾಗರ್ ಕಾರ್ಸಿ ಬಂದಿದ್ದೀನಿ. ಸೊ ಎಷ್ಟೊಂದು ಜನ ಒಳ್ಳೊಳ್ಳೆ ಪ್ರೈಸಲ್ಲಿ ಒಳ್ಳೊಳ್ಳೆ ಕಾರ್ಸ್ ನೋಡ್ತಾ ಇರ್ತೀರಾ. ಸೊ ಫೈನಲಿ ಒಂದು ಸರ್ಗೆ ಹೇಳಿ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೂಡ ಕಾರ್ಸ್ ಇವತ್ತು ಕೊಡ್ತಾ ಇದ್ದಾರೆ ಸರ್. ಸೊ ನಮ್ಮ ಜೊತೆ ಅಕೀಬ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸುನಿಲ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಒಂದು ತಿಂಗಳು ಆಯ್ತು ನಿಮ್ಮ ಅಲ್ಲಿ ಸ್ಟಾಕ್ ಅಲ್ಲಿ ಅಪ್ಡೇಟ್ ಮಾಡೋಣ ಅಂತ. ನನಗೆ ಎಲ್ಲರೂ ಕಸ್ಟಮರ್ ಮೆಸೇಜ್ ಮಾಡ್ತಾ ಇದ್ರು, ಹೊಸ ಸ್ಟಾಕ್ ಅಪ್ಡೇಟ್ ಮಾಡಿ ಅಂತ. ತಿಳ್ಕೊಂಡೆ ಯಾರ ಹತ್ರ ಮಾಡೋಣ, ಸುನಿಲ್ ಹತ್ರನೇ ಮಾಡೋಣ, ಫಸ್ಟ್ ಸ್ಟಾಕ್ ಅಪ್ಡೇಟ್ ಮಾಡೋಣ ಅಂತ ನಿಮ್ಗೆ. ಓಕೆ ಸರ್. ಸರ್ ಇವತ್ತಿನ ಬಜೆಟ್ ಸರ್ ನಮ್ಮ ವ್ಯೂವರ್ಸ್ಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಬಜೆಟ್ ಇವತ್ತಿನ ನನ್ನ ಹತ್ರ ಇರೋದು ಆಲ್ಮೋಸ್ಟ್ ಅರೌಂಡ್ 150 ಇಂದ ಬಜೆಟ್ ಇದೆ ಸರ್. 150 ಇಂದ ಹಿಡಿದು ಆಲ್ಮೋಸ್ಟ್ ನಿಮಗೆ ಒಂದು 12 lakhs 15 lakhs ತನಕ ಹೋಗುತ್ತೆ. ಇನ್ನೂ ಜಾಸ್ತಿ ನನ್ನ ಹತ್ರ, ಇನ್ನೂ ಕಮ್ಮಿ ಬಜೆಟ್ನು ಸಿಗುತ್ತೆ, ಇನ್ನೂ ಜಾಸ್ತಿ ಬಜೆಟ್ ಗಾಡಿನೂ ಸಿಗುತ್ತೆ ನನ್ನ ಹತ್ರ. ಸದ್ಯಕ್ಕೆ ನನ್ನ ಸ್ಟಾಕ್ ಅಲ್ಲಿ ಇಲ್ಲಿ ನಮ್ಮ ಶೋರೂಮ್ ಅಲ್ಲಿ ಏನು ಅಪ್ಡೇಟ್ ಇದೆ ಅದು ಅಪ್ಡೇಟ್ ಹೇಳ್ತಾ ಇದ್ದೀನಿ. ಸೊ ಇನ್ನೊಂದು ಏನಂದ್ರೆ ನಿಮಗೆ ಒಂದು ಆಡಿ ಕೂಡ ಇದೆ, ಅದು ನಿಮ್ಗೆ ಆಲ್ಮೋಸ್ಟ್ ಲೈಕ್ ಒನ್ ಆಫ್ ಫ್ಲೂಡಿಕ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ, ಅದನ್ನ ಅನ್ಬೋದು. ಸೊ ಅನ್ಬಿಲಿಬಲ್ ಪ್ರೈಸ್ ಅದು ನಿಮಗೆ. ಸೊ ಸರ್ ಏನಂದ್ರೆ ಮಾರ್ಕೆಟ್ ತುಂಬಾನೇ ಕರ್ನಾಟಕ ಗಾಡಿ ಆಗ್ಬಿಟ್ಟಿದೆ, ನಿಮ್ಮ ಹತ್ರ ಸಾರಿ ಇಂಟ್ರೆಸ್ಟೆಡ್ ಗಾಡಿ ಆಗ್ಬಿಟ್ಟಿದೆ. ಸೊ ನಿಮ್ಮ ಹತ್ರ ಏನಾದ್ರು ಇಂಟ್ರೆಸ್ಟೆಡ್ ವೆಹಿಕಲ್ ಸರ್? ನೋಡಿ, ನಾವು ನಮ್ಮ ಹತ್ರ ಇಂಟ್ರೆಸ್ಟೆಡ್ ಗಾಡಿ ನಾವು ಮಾಡಲ್ಲ. ನೋಡಿ ಸರ್, ಅದು ಇಂಟ್ರೆಸ್ಟೆಡ್ ಗಾಡಿ ಮಾಡ್ಬಿಟ್ಟು ಇವಾಗ ಕೆಲವರು ಎಲ್ಲ ಆಲ್ಮೋಸ್ಟ್ ಎಲ್ಲಿನ ಹೋಗಿ ಸರ್, ನೀವು ಆಲ್ಮೋಸ್ಟ್ ಎಲ್ಲರೂ 90% ಎಲ್ಲ ಇಂಟ್ರೆಸ್ಟೆಡ್ ಗಾಡಿನ ಸಿಗ್ತಾ ಇದೆ ನಿಮ್ಗೆ. ಅದು ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ಅಂತ ಎಲ್ಲರೂ ಜನಗಳು ತಗೊಂತಾ ಇದಾರೆ. ಇವಾಗ ಗೊತ್ತಾಗಲ್ಲ, ಫ್ಯೂಚರ್ ಅಲ್ಲಿ ಅವ್ರು ಗಾಡಿ ತಗೊಂಡ್ಬಿಟ್ಟು ಅವ್ರ ಹೆಸರು ಮೇಲೆ ಬೇರೆಯವ್ರಿಗೆ ಸೇಲ್ ಮಾಡಕ್ಕೆ ಹೋಗ್ತಾರೆ ನೋಡಿ, ಅವಾಗ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ಸದ್ಯಕ್ಕೆ ಅದು ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲರಿಗೆ ಗೊತ್ತಾಗ್ತಾ ಇದೆ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅಂತ. ಇವಾಗ ಕಮ್ಮಿ ಆಗ್ಬಿಟ್ಟಿದೆ ಎಲ್ಲಾ ಕಡೆ ನೋಡಿ, ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಗಾಡಿಗಳು ಬರ್ತಾ ಇಲ್ಲ. ಯಾಕಂದ್ರೆ ಅಲ್ಲಿನೂ ಕೂಡ ಅಲ್ಲಿಂದ ತಗೊಂಡ್ ಬನ್ನಿ, ಸುಮ್ಮನೆ ಇಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ತಾರೆ ಸರ್. ಟ್ಯಾಕ್ಸ್ ಎಲ್ಲ ಕಟ್ಟಿ ನಿಮ್ಗೆ ತಿರ್ಗಾ ಅದು ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕೆಲವು ಕಮ್ಮಿ ಟ್ಯಾಕ್ಸ್ ಅಲ್ಲಿ ಇವಾಗ 1 ಲಕ್ಷ ಟ್ಯಾಕ್ಸ್ ಕಟ್ಟೋ ಜಾಗ 50,000 ಟ್ಯಾಕ್ಸ್ ಕಟ್ಟೋ ನಿಮ್ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದ್ದಾರೆ. ಇನ್ ಫ್ಯೂಚರ್ ನೀವು ಸೇಲ್ ಮಾಡಿ ಬೇರೆಯವ್ರಿಗೆ ಸೇಲ್ ಮಾಡಕ್ಕೆ ಹೋಗ್ತೀರಾ ನೋಡಿ, ಅವಾಗ ಸಿಕ್ಕಾಕೊಂತೀರಾ ಆರ್ಟಿಒದಲ್ಲಿ. ಇದು ಬಂದ್ಬಿಟ್ಟು ಟ್ಯಾಕ್ಸ್ ಇನ್ನು ಕ್ಲಿಯರ್ ಆಗಿಲ್ಲ, ಇನ್ನು ಟ್ಯಾಕ್ಸ್ ಪೇ ಮಾಡಬೇಕು ನೀವು ಅಂತ ಅಲ್ಲಿ ಸಿಕ್ಕಾಕೊಂತಾ ಇದಾರೆ. ಯೂಟ್ಯೂಬ್ ಇದು ನೋಡಿ, ಇದು ಸಾರಿ, ಇದು ನಮ್ದು ಇಂಟ್ರೆಸ್ಟೆಡ್ ಗಾಡಿ ಹಂಗೆ ತಗೊಂಡ್ಬಿಡ್ತಾರೆ, ನಾವೇ ಮಾಡ್ಕೊಂಡು ಹಂಗೆ ಓಡಿಸ್ತೀವಿ ಅಂತ. ನಾಳೆ ದಿವಸ NOC ತಗೊಂಡ ಟೈಮಲ್ಲಿ ಇವಾಗ NOC ಕಂಪಲ್ಸರಿ ದಿಲ್ಲಿಯಲ್ಲಿ ಎಲ್ಲ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ. ಗಾಡಿ ಓನರ್ ಯಾರು ಇರ್ತಾರೆ ಅವ್ರಿಗೆ OTP ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ಅದು OTP ಅವ್ರು ಕೊಡ್ತಾ ಇಲ್ಲ ಓನರ್ಗಳು. ಸ್ವಲ್ಪ ಇದು ಪ್ರಾಬ್ಲಮ್ಸ್ ಆಗಿದೆ, ನಮ್ಗೆ ಬಂದಿದೆ, ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸರ್. ಕಸ್ಟಮರ್ಗಳೇ ಅವ್ರು ತಗೊಂಡ್ ಪರ್ಚೇಸ್ ಮಾಡಿರೋದು, ಅವ್ರು ನಮ್ಮ ಹತ್ರ ಸರಿ ತಗೊಂಡ್ಬಿಟ್ಟು ಬೇರೆ ಗಾಡಿ ಕೊಡಿ, KA ಗಾಡಿ ಅಂತ. ನಾನು ಹೇಳಿದೆ ಸರ್, ನಾನು ಇಂಟರ್ನೆಟ್ ಗಾಡಿ ನಾನು ಇವತ್ತಂಗಾನು ಮಾಡಿಲ್ಲ, ನಾನು ಮಾಡಲ್ಲ. ನಾನು ಏನಿದ್ರೆ KA ವೆಹಿಕಲ್, KA ಪ್ರೈಸ್, KA ಗಾಡಿನೇ ವಿತ್ ಇಂಟ್ರೆಸ್ಟೆಡ್ ಗಾಡಿ ತರ ಪ್ರೈಸ್ ಕೊಡ್ತೀನಿ ನಾನು. ಇವಾಗ ನಾನು ಪ್ರೈಸ್ಗಳು ಕೊಡ್ತಾ ಇದ್ದೀನಿ ಈ ಬಾರಿ ನಿಮ್ ವಿಡಿಯೋಲಿ. ಕಸ್ಟಮರ್ಗಳು ಪಕ್ಕಾ ಚಾಲೆಂಜ್ ಮಾಡಿ, ಅಂದ್ರೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ, ಯಾವಾಗ ನೀವು ವಿಡಿಯೋ ಆಗಿದ್ರೆ ಪ್ರೈಸ್ ಲಿಸ್ಟ್ ಜಾಸ್ತಿ ಇರುತ್ತೆ, ಪ್ರೈಸ್ ಲಿಸ್ಟ್ ಜಾಸ್ತಿ ಇರುತ್ತೆ ಅಂತ. ಇವಾಗ ಈ ಬಾರಿ ನಾನು ಕೊಡ್ತಾ ಇದ್ದೀನಿ ಪ್ರೈಸ್ ಎಂಟಲ್ ಚಾಲೆಂಜ್ ಮಾಡ್ತೀನಿ. ಮಾರ್ಕೆಟ್ ಅಲ್ಲಿ ಈ ಪ್ರೈಸ್ ಕೊಡ್ತಾ ಇದ್ರೆ ನನಗೆ ಹೇಳ್ಬೇಕು, ಯಾರು ಬನ್ನಿ ನನಗೆ ನಿಮ್ಮ ತೋರಿಸ್ಬೇಕು ನನಗೆ. ಸರ್ ನೋಡಿ ಸರ್, ಈ ಪ್ರೈಸ್ ಇಲ್ಲಿ ಮಾರ್ಕೆಟ್ ಅಲ್ಲಿ ಇಷ್ಟಿದೆ, ನೀವು ಹೇಳಿರೋದು ಜಾಸ್ತಿ ಅಂತ ಹೇಳಿ, ಅದ್ ಏನ್ ಪ್ರೈಸ್ ನಡೀತಾ ಇದೆ ಅದನ್ನ 20,000 ನಾನು ಕಮ್ಮಿ ಮಾಡ್ಕೊಡ್ತೀನಿ, ನಾನು ಚಾಲೆಂಜ್ ಮಾಡ್ತೀನಿ. ಅಪ್ಪ, ಈ ತರ ಯಾರು ಚಾಲೆಂಜ್ ಮಾಡಕ್ಕೂ ಆಗಲ್ಲ, ನಾನು ಚಾಲೆಂಜ್ ಮಾಡ್ತೀನಿ. ನಾನು ಪ್ರೈಸ್ ಕೊಟ್ಟಿರೋದು ಪ್ರೈಸ್ ಇಂದ ಇನ್ನು ಕಮ್ಮಿಯಲ್ಲಿ ಯಾರು ಕೊಡ್ತಾ ಇದ್ರೆ ಅದನ್ನ 20,000 ಕಮ್ಮಿ ನಾನು ಕೊಡ್ತೀನಿ ಸರ್. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಬಜೆಟ್ ನಾನು ಹೇಳಿದೀನಿ, ಆಲ್ಮೋಸ್ಟ್ ನನ್ನ ಹತ್ರ 1.5 ಸ್ಟಾರ್ಟ್ ಆಗಿದೆ ಬಜೆಟ್. ಆಲ್ಮೋಸ್ಟ್ ನಿಮ್ಗೆ 15 ಲಕ್ಷ ತನಕ ಬಜೆಟ್ ಹೋಗುತ್ತೆ ಸರ್. ಪ್ಲಸ್ ನಮ್ ಕಡೆ ಈ ಬಾರಿ ನಾನು ಆಫರ್ಗಳು ಕೊಡ್ತಾ ಇದ್ದೀನಿ. 1 year ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಟೈಮಲ್ಲಿ ನಾನು ಕೊಡ್ತೀನಿ 1 year ಇಂಜಿನ್ ಅಂಡ್ ಗೇರ್ ಬಾಕ್ಸ್ ವಾರಂಟಿ, ಪ್ಲಸ್ 2 ಸರ್ವಿಸ್ ಫ್ರೀ ಕೊಡ್ತಾ ಇದ್ದೀನಿ. ಹೆಲ್ತ್ ಚೆಕಪ್ಸ್, ಪ್ರೀಮಿಯಂ ಕಾರ್ ವಾಷಿಂಗ್, ರೋಡ್ ಸ್ಟೇಷನ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಇದು ಈ ಬಾರಿ ಏನ್ ಕೊಡ್ತಾ ಇದ್ದೀನಿ, RTO ಟ್ರಾನ್ಸ್ಫರ್ ಫ್ರೀ, ಪ್ಲಸ್ ಕಮಿಷನ್ ಇಲ್ಲ. ಸೂಪರ್ ಸರ್, ಫ್ರೀ ಕಮಿಷನ್. ಅವ್ರು ಏನ್ ಪ್ರೈಸ್ ತಗೊಂತಾರೆ ಅದು ಫೈನಲ್ ಪ್ರೈಸ್. ಅದು ಕಮಿಷನ್ ಕೊಡಬಾರ್ದು, ನನ್ಗೆ RTO ಕಾಸು ಕೊಡಬಾರ್ದು. ಗಾಡಿ ತಗೊಂಡು ಒನ್ಲಿ ಪ್ರೈಸ್ ಕಾಸು ಕೊಟ್ಟು ತಗೊಂಡು ಹೋಗ್ತಾ ಇರ್ಬೇಕು ಅವರು. ನನಗೆ ಬೇರೆ ಐಡೆಂಟ್ ಚಾರ್ಜಸ್, ಈ ಚಾರ್ಜಸ್, ಅಜ್ಜು ಚಾರ್ಜಸ್ ಏನಿಲ್ಲ. ನನ್ನ ಕಡೆಯಿಂದ ಆಫರ್ನು ಕೊಡ್ತಾ ಇದೀನಿ. ನಾನು ಚಾಲೆಂಜ್ ನಾನು ಹೇಳ್ತಾ ಇಲ್ವಾ, ನನ್ನ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು. ಪ್ಲಸ್ ಇಲ್ಲ, ಇದು ಆಫರ್ 1 year ವಾರಂಟಿ ಪ್ಯಾಕೇಜ್. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಪ್ಯಾಕೇಜ್ ಚೆಕ್ ಮಾಡ್ಕೊಳ್ಳಿ. ಬೇರೆ ಕಡೆ ಎಲ್ಲ ತಗೊಂಡ್ರೆ ನಿಮ್ಗೆ ಕೇಳ್ತಾರೆ, ಸರ್ ನಿಮ್ಗೆ ಆ ಪ್ಯಾಕೇಜ್ ಬೇಕಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಇದು ಪ್ರೈಸ್ ಕಟ್ ಆಗತ್ತೆ ಅಂತ. ನನ್ನ ಹತ್ರ ಇಲ್ಲ, ನಾನು ಪ್ರೈಸ್ ಅಲ್ಲಿನೇ ಸೇರಿಸಿ ಕೊಡ್ತಾ ಇದ್ದೀನಿ. ನಾನು ಪ್ರೈಸ್ ಕಮ್ಮಿನೂ ಕೊಡ್ತಾ ಇದ್ದೀನಿ,
ಪ್ಲಸ್ ಆಫರ್ನು ಕೊಡ್ತಾ ಇದ್ದೀನಿ. 1 year ವಾರಂಟಿ, ಸರ್ವಿಸ್ ಪ್ಯಾಕೇಜ್, 2 ಟೈಮ್ ಸರ್ವಿಸ್ ಸಿಗುತ್ತೆ, AC ಸರ್ವಿಸ್ ಎಲ್ಲ ಸಿಗುತ್ತೆ. ಪ್ಲಸ್ ನಿಮ್ಗೆ ಕಮಿಷನ್ ಇಲ್ಲ, RTO ಇಲ್ಲ. ಗಾಡಿ ನನ್ನ ಪ್ರೈಸ್ ಏನ್ ಹೇಳ್ತಾ ಇದೀನಿ ಆ ಪ್ರೈಸ್ ಬನ್ನಿ ಕೊಡಬೇಕು, ತಗೊಂಡೋಗ್ಬೇಕು. ಬೇಕಂದ್ರೆ ನಾನು ಪ್ರೈಸ್ ಹೇಳಿರೋ ಪ್ರೈಸ್ ಇಂದ ಬೇಕಂದ್ರೆ ಇನ್ನೂ ಬೇಕಂದ್ರೆ ಕುತ್ಕೊಂಡು ನೆಗೋಷಿಯೇಷನ್ 5,000 10,000 ಬೇಕಂದ್ರೆ ಅದು ಆದ್ರೆ ನನ್ನ ಪ್ರಕಾರ ಟ್ರೈ ಮಾಡಿ ಮಾಡಿಸ್ಕೊಡ್ತೀನಿ. ಅದನ್ನು ಕೂಡ ನೋಡಿ ಕಸ್ಟಮರ್ ಕನೆಕ್ಟ್ ಮಾಡಿ ಲೈಕ್ ಅಲ್ಲಿ ಮಾಡ್ಕೊಡ್ತೀನಿ. ಆರಾಮಾಗಿ ಬಂದ್ಬಿಟ್ಟು ಆರಾಮಾಗಿ ತಗೊಂಡೋಗ್ಬೋದು ವೆಹಿಕಲ್ಸ್. ಸೊ ಸರ್ ಎಕ್ಸಾಕ್ಟ್ ಆಗಿ ಒಂದ್ಸತಿ ನಮ್ಮ ವ್ಯೂಸ್ಗೆ ಲೊಕೇಶನ್ ತಿಳಿಸ್ಕೊಟ್ಬಿಡಿ. ಯಾಕಂದ್ರೆ ಸರ್ ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd block ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್. ಲೈನ್ ಮಾರ್ಕ್ ಬಂದ್ಬಿಟ್ಟು 3rd block ಸ್ವಿಮ್ಮಿಂಗ್ ಪೂಲ್. ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ಬಿಟ್ರೆ ಡೈರೆಕ್ಟ್ ಅಲ್ಲಿಂದ ಒಂದೇ ರೋಡ್ ಕೆಳಗಡೆ ಡೌನ್ ಥ್ರೂ ವರ್ಡ್ಸ್ ನಿಮಾನ್ಸ್ ಹೋಗುತ್ತೆ ರೋಡ್. ಸ್ವಿಮ್ಮಿಂಗ್ ಪೂಲ್ ಇಂದ ಕೆಳಗಡೆ ಯಾರಿಗೆ ಕೇಳಬೇಕು ನಿಮಾನ್ಸ್ ಹೋಗೋದು ರೋಡ್ ಅಂತ. ಆ ಡೌನ್ ಡೆಡ್ ಎಂಡ್ ಬಂದ್ರೆ ಡೆಡ್ ಎಂಡ್ ನಮ್ಮ ಶೋರೂಮ್ ಸಾಗರ್ ಕಾಸ್ ಅಂತ ಕಾಣ್ತದೆ. ಗೊತ್ತಾಗಿಲ್ಲ ಅಂದ್ರೆ ಸಾಗರ್ ಕಾಸ್ ಅಂತ ಗೂಗಲ್ ಅಲ್ಲಿ ನೋಡಿದ್ರೆ ನಮ್ಮ ಲೊಕೇಶನ್ ಬಂದ್ಬಿಡುತ್ತೆ. ಇನ್ನೂ ಗೊತ್ತಾಗಿಲ್ಲ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್ ಲೋನ್ ಫೆಸಿಲಿಟೀಸ್ ಸರ್ ಲೋನ್ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಲೋನ್ ಮಾಡ್ಕೊಡ್ತೀನಿ ಸರ್. 2009 ಇಂದ ಹಿಡಿದು 2000 ನೀವು 23 ತನಕ ಗಾಡಿ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ. 9 ಒಳಗಡೆ ಗಾಡಿಗಳು ತಗೊಂಡ್ರು ಕೂಡ ಲೋನ್ ಮಾಡ್ಕೊಡ್ತೀನಿ. ಅದು ಓನ್ಲಿ ಫಾರ್ ಬ್ಯಾಂಗ್ಳೂರ್ ಪರ್ಪಸ್ ಅವ್ರಿಗೆ. ಯಾಕಂದ್ರೆ ಲೋಕಲ್ ಫೈನಾನ್ಸ್ ಇದ್ದಾರೆ ನಮ್ಮ ಹತ್ರ, ಆ ಫೈನಾನ್ಸ್ ಲೋಕಲ್ ಫೈನಾನ್ಸ್ ಆಗುತ್ತೆ. ಅದು ಓನ್ಲಿ ಬ್ಯಾಂಗ್ಳೂರ್ ಲೋಕಲ್ ಅಡ್ರೆಸ್ ಪ್ರೂಫ್ ಇದ್ರೆ ಮಾತ್ರ ಆಗೋದು. 2008 9 ಅದೆಲ್ಲ ಮಾಡೆಲ್ಗಳಿಗೆ ಆಗುತ್ತೆ. 9-10 ಮಾಡೆಲ್ಗೆ ಯಾವ್ದ್ಲಿನೂ ಇರ್ಲಿ ಕಸ್ಟಮರ್ ನಾನು ಲೋನ್ ಮಾಡ್ಕೊಳ್ಳೋದು ನನ್ಗೆ ಜಿಮ್ಮೆದಾರಿ. ನಾನು ಲೋನ್ ಮಾಡ್ಕೊಡ್ತೀನಿ. ಫ್ರಮ್ 9 to 2023 ತನಕ ಅಲ್ಲಿ ಕಸ್ಟಮರ್ ಥ್ರೂ ಔಟ್ ಕರ್ನಾಟಕ ಎಲ್ಲಿನೂ ಇರ್ಲಿ ನಾನು ಲೋನ್ ಮಾಡ್ಕೊಡ್ತೀನಿ. ಥ್ರೂ ಔಟ್ ಕರ್ನಾಟಕ 2009 ಇಂದ ಮಾಡ್ಕೊಡ್ತೀನಿ ಲೋನ್. ಸೊ ನಾನು ಎಲ್ಲ ವಿಡಿಯೋದಲ್ಲಿ ನಿಮ್ ಸಿಬಿಲ್ ಚೆನ್ನಾಗಿರೋ ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗುತ್ತೆ. ಮೇನ್ ಅದೇ ಬೇಕು ಸರ್, ಸಿಬಿಲ್ ಚೆನ್ನಾಗಿರ್ಬೇಕು, ಡಿಫಾಲ್ಟ್ ಇರಬಾರ್ದು, ಅಕೌಂಟ್ ಟ್ರಾನ್ಸಾಕ್ಷನ್ ಚೆನ್ನಾಗಿರ್ಬೇಕು, ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಇದೆಲ್ಲ ಇಷ್ಟಿದ್ರೆ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್. ಖಂಡಿತ ಯಾವ ಗಾಡಿ ತಗೊಳ್ಳಿ ಸರ್, ಟಾಟಾ ಗಾಡಿ ತಗೊಳ್ಳಿ, ಚವರ್ಲೈಟ್ ಗಾಡಿ ತಗೊಳ್ಳಿ, ಫೋರ್ಡ್ ಗಾಡಿ ತಗೊಳ್ಳಿ, ಫಿಯೇಟ್ ಗಾಡಿ ತಗೊಳ್ಳಿ. ಇವಾಗ ನಾನು ಫಿಯೇಟ್ ಒಂದು ಗಾಡಿ ವಿಡಿಯೋ ಅಲ್ಲಿ ತೋರಿಸ್ತೀನಿ, 11 ಮಾಡೆಲ್ ಗಾಡಿ. ಅದನ್ನು ಕೂಡ ಕಮ್ಮಿ ಪ್ರೈಸ್ ಅಲ್ಲಿ ಅದನ್ನು ಕೂಡ ಬೇಕಂದ್ರೆ ಕೊಡ್ತೀನಿ ಕಮ್ಮಿ ಪ್ರೈಸ್ ಅಲ್ಲಿ. ಸೊ ಇವಾಗ ಎಲ್ಲ ಬೇಕಾದ ಡೀಟೇಲ್ಸ್ ನೋಡೋದಲ್ಲ. ಓಕೆ ಸರ್. ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಎಲ್ಲ ಬೇಕಾದ ಡೀಟೇಲ್ಸ್ ನೋಡೋಣ. ಮುಂದೆ ಒಂದು ಫಿಯೇಟ್ ಪುಂಟೋ ರೆಡ್ ಕಲರ್ ಇದೆ, ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು 2011 ಮಾಡೆಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್. ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ರೆಡ್ ಕಲರ್ ಅಲ್ಲಿ ಇರೋದು, ಸ್ಪೋರ್ಟ್ಸ್ ತರ ಲುಕ್ ವೈಸ್ ಕೊಟ್ಟಿದ್ದಾರೆ ವೆಹಿಕಲ್ ಗೆ. ಆಲ್ಮೋಸ್ಟ್ ನಿಮ್ಗೆ ಬ್ಲಾಕ್ ಕಲರ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ. ಪ್ಲಸ್ ನಿಮ್ಗೆ ನೋಡಬಹುದು ಬಾಡಿ ಲೈನ್ ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸ್ಪೈಲರ್ ಹಾಕಿದ್ದಾರೆ, ಸ್ಟಿಗರಿಂಗ್ ಮಾಡಿದ್ದಾರೆ, ಬ್ಲಾಕ್ ಸ್ಟಿಗರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಫಿಯೇಟ್ ಪುಂಟೋದಲ್ಲಿ ಇಮೋಷನ್ ಟಾಪ್ ಎಂಡ್ ವೇರಿಯಂಟ್. ಇದರಲ್ಲಿ ನೋಡಬಹುದು 2 ಏರ್ ಬ್ಯಾಗ್ಸ್ ಇದೆ, ABS ಬ್ರೇಕ್ ಇದೆ, ಪ್ಲಸ್ ನಿಮ್ಗೆ ಮ್ಯಾಗ್ ವೀಲ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್ಸ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಹೊಸ ಟೈರ್ಸ್ ಕೂಡ ಇದೆ ಇದರಲ್ಲಿ. ಪೆಟ್ರೋಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಒಂದು 15 ಬರುತ್ತೆ, ಲಾಂಗ್ ಅಲ್ಲಿ 16-17 ಬರುತ್ತೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 2,10,000 ಹೇಳ್ತಾ ಇದ್ರು. ನನ್ಗೆ 2,10,000 ಬೇಡ, ಫೈನಲ್ 1,85,000 ಕೊಟ್ರೆ ಕೊಟ್ಬಿಡ್ತೀನಿ. 1,85,000ಕ್ಕೆ ಈ ಒಂದು ಫಿಯೇಟ್ ಪುಂಟೋ ರೆಡ್ ಕಲರ್ ಸಿಗ್ತಾ ಇದೆ. ಸೊ ನೋಡಬಹುದು ಕಂಪ್ಲೀಟ್ಲಿ ಬಾಡಿ ಲೈನ್ ಎಲ್ಲ. ಅದನ್ನು ಕೂಡ 2011 ಮಾಡೆಲ್ ಲೇಟೆಸ್ಟ್ ವೆಹಿಕಲ್. ಗಾಡಿಯಲ್ಲಿ ತಗೊಂಡೋಗಿ ₹1 ಖರ್ಚು ಮಾಡಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ. ಡೆಲಿವರಿ ಟೈಮ್ ಅಲ್ಲಿ ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡ್ಕೊಡ್ತೀನಿ ನಾನು. ಓಕೆ ನೋಡಿ ಇವಾಗಲೇ ಚೆನ್ನಾಗಿ ಕಾಣಿಸುತ್ತೆ, ರಬ್ಬಿಂಗ್ ಪಾಲಿಶ್ ಮಾಡ್ಕೊಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಗಾಡಿ. ಸೊ ಹಾಗೆ ಮುಂದೆ ಒಂದು i10 ಇದೆ, ರೆಡ್ ಗ್ರೇ ಕಲರ್ ಇದೆ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ವೇರಿಯಂಟ್ 2015 ಮಾಡೆಲ್. ನೋಡ್ತಾ ಇದೀರಾ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರೇ ಕಲರ್ ಅಲ್ಲಿ ಇದು, ಅದನ್ನು ಕೂಡ 80% ಟೈರ್ಸ್ ಕೂಡ ಇದೆ. ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ಪ್ಲಸ್ ಬಟನ್ ಸೆಟ್ ಕೂಡ ಇದು, ಪುಷ್ ಬಟನ್ ಸೆಟ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ ವೆಹಿಕಲ್. ಲೆದರ್ ಸೀಟ್ಸ್ ಎಲ್ಲ ಕಂಪನಿ ಲೆದರ್ ಸೀಟ್ಸ್ ಇದೆ. ಅಂಡ್ ಕ್ಲೇಮ್ ಬೇಕಂತ ಗ್ಲಾಸ್ ಎಲ್ಲ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪೆಟ್ರೋಲ್ ಇಂಜಿನ್. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 4,25,000 ಹೇಳ್ತಾ ಇದ್ರು. 4,25,000 ಬೇಡ, 3,95,000 ಕೊಟ್ರೆ ಕೊಟ್ಬಿಡ್ತೀನಿ ಸರ್ ಗಾಡಿ. ನೋಡಿ 3,95,000ಕ್ಕೆ ಫೈನಲ್ ಮಾಡ್ಕೊಡ್ತಾರೆ. ನಿಮ್ಗೆ ಒಂದು ಗ್ರ್ಯಾಂಡ್ ಐಟನ್, ಅದು 2015 ಮಾಡೆಲ್ ಕೊಡ್ತಾ ಇರೋದು. ಅದು 15 ಮಾಡಲ್. ಸೊ ಹಾಗೆ ನಮ್ಮ ಮುಂದೆ ಒಂದು ಸಿಲ್ವರ್ ಕಲರ್ ಒಂದು ಇಯಾನ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು i10. ಓಕೆ ಆಲ್ಮೋಸ್ಟ್ ಲೈಕ್ ಸೇಮ್ ಇಯಾನ್ ತರನೇ ಕಾಣಿಸ್ತದೆ. ಅದಕ್ಕೆ ಸರ್ ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ಇದು ಬಂದ್ಬಿಟ್ಟು i10 ಕಪ್ಪ ಇಂಜಿನ್. ಇದು ಮ್ಯಾಗ್ನಾ ವೇರಿಯಂಟ್ 2012 ಮಾಡೆಲ್ ವೆಹಿಕಲ್. ನೋಡ್ತಾ ಇದ್ದೀರಾ ತುಂಬಾ ಕ್ಲಾಸ್ ಆಗಿದೆ. ಇದನ್ನು ಕೂಡ ಟೈರ್ಸ್ ಕಂಡೀಷನ್ ನೋಡಬಹುದು. ಆಲ್ಮೋಸ್ಟ್ 70-80% ಟೈರ್ಸ್ ಇದೆ. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಇದೆ. 62,000 ನೋಡಿದೆ ವೆಹಿಕಲ್. ಲಾಸ್ಟ್ ಸರಿ 61 ಆಗಿದೆ. ಇದರಲ್ಲಿ ನೋಡ್ತಾ ಇದ್ದೀರಾ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್. ಪ್ಲಸ್ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ.
ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಸೆಕೆಂಡ್ ಓನರ್ ಕಪ್ಪ ಇಂಜಿನ್ ಸರ್ ಇದು ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 25,000 ಹೇಳ್ತಾ ಇದ್ರು ನಿಮಗೆ 3,25,000 ಬೇಡ ಸರ್ 2,75,000 ಕೊಟ್ಟರೆ ಕೊಟ್ಬಿಡಿ 2,75,000 ಗಾಡಿ ಕೊಡ್ತೀನಿ ಸರ್ ಫೈನಲ್ ಆಗಿ 2,85,075 ಸರ್ 75,000 ಕೊಡ್ತೀನಿ ಸರ್ 2,75,000ಗೆ ಫೈನಲ್ ಮಾಡ್ಕೊಡ್ತಾರೆ ನಿಮ್ಗೊಂದು i10. ಸೊ ಇನ್ನು ಮುಂದೆ ಒಂದು ಕಾಂಪ್ಯಾಕ್ಟ್ ವೆಹಿಕಲ್ ಸಿಂಗಲ್ ಫ್ಯಾಮಿಲಿ ಬೆಸ್ಟ್ ವೆಹಿಕಲ್ ಅಂದ್ರೆ ಒಂದು ಯಾನು ಇದು ಡೀಟೇಲ್ಸ್ ಸರ್. ಸರ್ ಇದು Hyundai Ion 2012 ಮಾಡಲ್ ಇದು ಎರಾ ಪ್ಲಸ್ ಇದು ಎರಾ ಪ್ಲಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಬರುತ್ತೆ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ಓಕೆ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂಡ್ ಸಿಸ್ಟಮ್ ಕೂಡ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ ಕಂಪನಿ ಸೀಟ್ಸ್ ಇದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಚಿಕ್ಕ ಗಾಡಿ ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಯಾಕಂದ್ರೆ ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಮೈಲೇಜ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ತಗೊಂಡೋಗಿ ₹1 ಖರ್ಚು ಮಾಡಲ್ಲ ಟೈರ್ಸ್ ಕಂಡೀಷನ್ ಆಗಲಿ ಬಾಡಿ ಲೈನ್ ಇಂಜಿನ್ ಎಲ್ಲ ಅಪ್ ಟು ಡೇಟ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು ಅರೌಂಡ್ 2,65,000 ಹೇಳ್ತಾ ಇದ್ರು ನನಗೆ 2,65,000 ಬೇಡ 2,40,000 ಬಂದ್ರೆ ಕೊಟ್ಬಿಡ್ತೀನಿ ಸರ್ Hyundai Ion 2012 ಮಾಡಲ್ 12 ಮಾಡಲ್ ನಿಮಗೆ Ion 2,40,000 ಸಿಗ್ತದೆ. ಹಾಗೆ ನನ್ನ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಇದ್ರ ಡೀಟೇಲ್ಸ್ ಇದೆ ಸರ್ ಇದು ಬಂದ್ಬಿಟ್ಟು ಹೋಂಡಾ ಸಿಟಿ V80 ಆಟೋಮೆಟಿಕ್ ಇದು ಟಾಪ್ ಎಂಡ್ ವೇರಿಯಂಟ್ ಓಕೆ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಟಾಪ್ ಎಂಡ್ ಆಟೋಮೆಟಿಕ್ ಇದು AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ವಿತ್ ಮ್ಯಾಗ್ ವೀಲ್ 2 ಏರ್ ಬ್ಯಾಗ್ ABS ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಮಿರರ್ ಓಪನಿಂಗ್ ಒಳಗಡೆ ನೋಡಬಹುದು ಕಂಪನಿ ಸಿಸ್ಟಮ್ ಕೂಡ ಇದೆ ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್ಸ್ ಎಲ್ಲ ಇದೆ ಲೆದರ್ ಸೀಟ್ಸ್ ಕೂಡ ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಆಟೋಮೆಟಿಕ್ ಬೇರೆ ತುಂಬಾ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಜನ ಕೇಳ್ತಾ ಇದ್ರು ಹೋಂಡಾ ಸಿಟಿದಲ್ಲಿ ಆಟೋಮೆಟಿಕ್ ಬಂದ್ರೆ ಹೇಳಿ ಅಂತ ನನಗೆ ರಿಕ್ವೈರ್ಮೆಂಟ್ ಮೆಸೇಜ್ ಕೂಡ ಮಾಡ್ತಾ ಇದ್ರು ಅದಕ್ಕೋಸ್ಕರ ಇವಾಗ ನಿಮ್ ವಿಡಿಯೋಲಿ ಹಾಕೋಣ ಅಂತ ನಾನು ತಿಳ್ಕೊಂಡು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ ತಗೊಂಡೋಗಿ ಖರ್ಚು ಮಾಡೋದೇನಿಲ್ಲ ಇನ್ನು ರಬ್ಬಿಂಗ್ ಪಾಲಿಶಿಂಗ್ ಏನಾಗಿಲ್ಲ ನಾನು ಡೆಲಿವರಿ ಟೈಮಲ್ಲಿ ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡ್ಕೊಡ್ತೀನಿ ಇದು ಬಂದ್ಬಿಟ್ಟು 2010 ಮಾಡಲ್ ಇದು 2010 V80 ಟಾಪ್ ಎಂಡ್ ವೇರಿಯಂಟ್ ಆಟೋಮೆಟಿಕ್ ಹೋಂಡಾ ಸಿಟಿ ಸಿಂಗಲ್ ಓನರ್ ವೆಹಿಕಲ್ ಡ್ರಿವೆನ್ ಅರೌಂಡ್ 70,000 ನೋಡಿದೆ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಮಾರ್ಕೆಟ್ ಕಸ್ಟಮರ್ ಬಂದ್ಬಿಟ್ಟು 4,10,000 ಹೇಳ್ತಾ ಇದ್ರು ಸರ್ ನನಗೆ 4,10,000 ಬೇಡ 3,50,000 ಕೊಟ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್ 60,000 ಒಂದೇ ಸತಿ ಡೌನ್ ಮಾಡ್ತೀನಿ ಓಕೆ ನೋಡಿ 60,000 ಡೌನ್ ಮಾಡಿ 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಅದು ಆಟೋಮೆಟಿಕ್ ವೇರಿಯಂಟ್ ಒಂದು ಹೋಂಡಾ ಸಿಟಿ ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸಲ್ಲಿ ತಗೊಂಡೋಗಿ ಹೋಂಡಾ ಸಿಟಿನ ಓಕೆ ಸರ್. ಇನ್ನು ಮುಂದೆ ಒಂದು ಆಲ್ಟೋ ಇದೆ ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಆಲ್ಟೋ K10 2012 ಮಾಡಲ್ ಆಲ್ಟೋ K10 VXI ವೇರಿಯಂಟ್ ವೆಹಿಕಲ್ ನೋಡ್ತಾ ಇದ್ದೀರಾ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ವಿತ್ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಟೈರ್ಸ್ ಕೂಡ ಗುಡ್ ಕಂಡೀಷನ್ ಇದೆ 80% 60% ಟೈರ್ಸ್ ಇದೆ ಪ್ಲಸ್ ನಿಮಗೆ ಒಳಗಡೆ ನೋಡಬಹುದು ಇಂಟೀರಿಯರ್ ಲೆದರ್ ಸೀಟ್ಸ್ ಇದೆ AC ಪವರ್ ಸ್ಟೀರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಪ್ಲಸ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಆಲ್ಟೋ K10 VXI ವೇರಿಯಂಟ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಗೊತ್ತು ಆಲ್ಟೋ ಅಂದ್ರೆ ಫುಲ್ ಡಿಮ್ಯಾಂಡೆಡ್ ಕಾರ್ ಅಂತ ಯಾಕಂದ್ರೆ ಮೈಲೇಜ್ ಆಗ್ಲಿ ಮೇಂಟೆನೆನ್ಸ್ ಆಗ್ಲಿ ಎಲ್ಲ ಫ್ರೀ ಅಲ್ಲಿ ಸಿಗುತ್ತೆ ಅಂತ ಎಲ್ಲರೂ ಇಷ್ಟಪಡ್ತಾರೆ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 2,65,000 ಹೇಳ್ತಾ ಇದ್ರು ಸರ್ ನನಗೆ 2,65,000 ಬೇಡ 2,30,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್ 2,30,000ಕ್ಕೆ ನಿಮ್ಗೊಂದು ಆಲ್ಟೋ ಸಿಕ್ಕಿದೆ ಅದು ಒಂದೇ ಒಳ್ಳೆ ಪ್ರೈಸ್ ಕೂಡ ಅನ್ಬೋದು. ಸೊ ಹಾಗೆ ಮುಂದೆ ಒಂದು Hyundai ವರ್ನಾ ಸಿಲ್ವರ್ ಕಲರ್ ಇದೆ ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು ವರ್ನಾ ಫ್ಯೂಡಿಕೋ 1.6 ಡೀಸೆಲ್ ಇಂಜಿನ್ CRD SX ವೇರಿಯಂಟ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ SS ಅಲ್ಲಿ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ABS ಆಮೇಲೆ ನಿಮಗೆ ಆಲ್ಮೋಸ್ಟ್ ಕಂಪನಿ ಸಿಸ್ಟಮ್ ಸ್ಟೇರಿಂಗ್ ಆಟೋ ಕಂಟ್ರೋಲಿಂಗ್ ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಸ್ಟೇಬಲ್ ಆಮೇಲೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಟಾಪ್ ಎಂಡ್ ವೆಹಿಕಲ್ ಗಾಡಿ ಇದು ಡೀಸೆಲ್ ಇಂಜಿನ್ ಮೈಲೇಜ್ ಕೂಡ ಸಿಟಿಯಲ್ಲಿ ಆರಾಮಾಗಿ ನಿಮಗೆ 16-17 ಬರುತ್ತೆ ಲಾಂಗ್ ಅಲ್ಲಿ 18-19 ಬರುತ್ತೆ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ಲೂಡಿಕೋ ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ವೆಹಿಕಲ್ ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ ಡ್ರಿವೆನ್ ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 5,70,000 ಹೇಳ್ತಾ ಇದ್ರು ನನಗೆ 5,70,000 ಬೇಡ 5,10,000 ಕೊಟ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. ಆಲ್ಮೋಸ್ಟ್ ಇವತ್ತು ಎಲ್ಲ ಗಾಡಿ ಮೇಲೆ 50,000-60,000 ಕಮ್ಮಿ ಮಾಡ್ತಿದ್ದಾರೆ ಸರ್. ಏನ್ ಮಾಡ್ಬೇಕು ಸರ್ ಇವಾಗ ಬಹಳ ದಿನ ಆಯ್ತು ನೀವು 1 ತಿಂಗಳು ಆಯ್ತು ನಿಮ್ಮ ನಮ್ದಾನ್ ಮುಂಚೆ ನಾನು ಹಾಕಿದ್ದು ನಿಮ್ಮ ಗಾಡಿ ಸ್ಪೀಡಲ್ಲಿ ಇವಾಗ ಒಂದು ಆಫರ್ ಕೊಟ್ಬಿಡೋಣ ಓಕೆ ಅಂತ ನಾನು ಕೊಡ್ತಾ ಇರೋದು. ಸೊ ನೋಡಿ 5,10,000ಕ್ಕೆ ನೀವು ಒಂದು Hyundai ವರ್ನಾ ಆರಾಮಾಗಿ ತಗೊಂಡೋಗ್ಬೋದು. ಸೊ ಹಾಗೆ ಮುಂದೆ ಒಂದು ಸ್ವಿಫ್ಟ್ ಇದೆ ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಸ್ವಿಫ್ಟ್ ವೇರಿಯಂಟ್ ಆಲ್ಮೋಸ್ಟ್ 2013 ಮಾಡಲ್ VDI ವೇರಿಯಂಟ್ ಸ್ವಿಫ್ಟ್ ಡೀಸೆಲ್ VDI ಅದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್ ವೈಟ್ ಕಲರ್ ಅಲ್ಲಿ ತುಂಬಾ ಕ್ಲಾಸ್ ಇದೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಶಿಫ್ಟ್ ಅಂದ್ರೆ ಡಿಮ್ಯಾಂಡೆಡ್ ಇದೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇಲ್ಲ ಡೀಸೆಲ್ ಗಾಡಿ ಅಂದ್ರೆ ಫುಲ್ ಡಿಮ್ಯಾಂಡ್ ವೈಟ್ ಕಲರ್ ಡಿಮ್ಯಾಂಡ್ ಎಲ್ಲ ಡಿಮ್ಯಾಂಡ್ ಗಾಡಿ ಇದು ಬಂದ್ಬಿಟ್ಟು 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಡ್ರಿವೆನ್ ಅರೌಂಡ್ 70,000 ಅದನ್ನು ರಿಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ ಚೆಕ್ ಮಾಡ್ಕೊಬಹುದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 5,10,000 ಹೇಳ್ತಾ ಇದ್ರು ನನಗೆ 5,10,000 ಬೇಡ ಸರ್ 4,50,000 ಕೊಟ್ರೆ ಗಾಡಿ ತಗೊಂಡೋಗ್ಲಿ ಸರ್. 4,50,000ಕ್ಕೆ ನಿಮ್ಗೆ ಆರಾಮಾಗಿ ಒಂದು ಸ್ವಿಫ್ಟ್ ತಗೊಳ್ಬೋದು 13 ಮಾಡಲ್ ಡೀಸೆಲ್ ವೇರಿಯಂಟು
ಸಿಂಗಲ್ ಓನರ್ ಅಲ್ಲ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್, ಓಕೆ, ಡೀಸೆಲ್ ವೇರಿಯಂಟ್ 2013. ನಾನು ಆಫರ್ ಮಾರ್ಕೆಟ್ ನನ್ನ ಪ್ರೈಸಿಂಗ್ ಎಲ್ಲ ನಾನು ಹೇಳ್ತಾ ಎಲ್ಲ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇರೋದು. ಚೆಕ್ ಮಾಡ್ಕೊಳ್ಳಿ ನನ್ನ ಪ್ರೈಸ್. ಎಲ್ಲರೂ ಹೇಳ್ತಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಜಾಸ್ತಿ ಪ್ರೈಸ್ ಅನ್ನ. ನೋಡೋಣ, ಕಮ್ಮಿ ಕೊಡ್ತಾ ಇದೀನಿ, ಇನ್ನೂ ಏನ್ ಜಾಸ್ತಿ ಅಂತ ಹೇಳ್ತಾರೆ ನೋಡೋಣ ನಾನು ಅಂತ ಕಮ್ಮಿ ಮಾಡ್ತಾ ಇದೀನಿ. 4,50,000 ಗಾಡಿ ಕೊಡ್ತಾ ಇದೀನಿ. ರೌಂಡ್ ಫಿಗರ್ 4 ಲಕ್ಷಕ್ಕೆ ಸಿಗ್ತಾ ಇದೆ ನಿಮಗೆ ಒಂದು ಸ್ವಿಫ್ಟ್ ವೈಟ್ ಕಲರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ, ಡ್ಯೂಯಲ್ ಟೋನ್ ಕಲರ್, ಬಾಡಿ ರೆಡ್ ಮೇಲೆ ನಿಮಗೆ ಟಾಪ್ ಬ್ಲಾಕ್ ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಹೊಂಡೈ ಕ್ರೆಟಾ 2019 ಮಾಡಲ್ ಇದು. ಓಕೆ, ಡ್ರಿವೆನ್ ಅರೌಂಡ್ 39,000 ಕಿಲೋಮೀಟರ್. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ರಿಕಾರ್ಡ್ ಚೆಕ್ ಮಾಡ್ಕೊಬಹುದು. 19 ಮಾಡಲ್, SX ಟಾಪ್ ಅಂಡ್ ಡ್ಯೂಲ್ ಟೋನ್, ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಇದೆ. ಕಂಪನಿ ಸಿಸ್ಟಮ್ ಇದೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ಸ್, ಬ್ಯಾಕ್ ವೈಫರ್, ಕ್ಲೈಮ್ ಹಾಕೊಂಡು ಗ್ಲಾಸ್, ಪ್ಲಸ್ ನಿಮ್ಗೆ ಲೆದರ್ ಸೀಟ್ಸ್ ಕೂಡ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ ಕಸ್ಟಮರ್. ಎಲ್ಲ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ಖರ್ಚು ಮಾಡೋದು ಆತರ ಏನಿಲ್ಲ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 11,50,000 ಹೇಳ್ತಾ ಇದ್ರು. ನನಗೆ 11,50,000 ಅಲ್ಲ, ಡೈರೆಕ್ಟ್ 1 ಲಕ್ಷ ಕಮ್ಮಿ ಮಾಡ್ತೀನಿ, 10,500 ಕೊಡ್ತೀನಿ ಸರ್ ಹೋಗಿ. ನೋಡಿ 1 ಲಕ್ಷ ಕಮ್ಮಿ ಮಾಡ್ಬಿಟ್ರೆ ಒಂದೇ ಸತಿ ನಿಮಗೆ ಒಂದು ಕ್ರೆಟಾ ಮೇಲೆ ಹಂಗಂದ್ರೆ 10,500 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತಾರೆ. ನಿಮ್ಗೆ ಒಂದು ಕ್ರೆಟಾ, ಅದು 19 ಮಾಡಲ್, ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ? ಪೆಟ್ರೋಲ್ ಇಂಜಿನ್. ಓಕೆ, ಪೆಟ್ರೋಲ್ ವೇರಿಯಂಟ್ ಬೇರೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಇನ್ನೊಂದು ಹುಂಡೈ ವರ್ನಾ ಇದೆ, ಇದು ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ಹೊಂಡೈ ವರ್ನಾ ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್. ಓಕೆ, ನೋಡ್ತಾ ಇದ್ದೀರಾ, ಆಟೋಮೆಟಿಕ್ ಡೀಸೆಲ್ ಪ್ಲಸ್ ಆಟೋ ಮೈಲೇಜ್ ಜಾಸ್ತಿ ಬರುತ್ತೆ. ವರ್ನಾ CRDI ಇಂಜಿನ್ ಇದು. ಇದರಲ್ಲಿ ನಿಮ್ಗೆ ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಸರ್. ಇದು ಆಟೋಮೆಟಿಕ್ ಪ್ಲಸ್ ಮೈಲೇಜ್ ಬರುತ್ತೆ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ವಿತ್ ABS ಕೂಡ SX ಇದು ಟ್ರಾನ್ಸ್ಫಾರ್ಮ್, ಇದು ವರ್ನಾ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ. 2010 ಅಲ್ಲಿ ನಿಮ್ಗೆ ವರ್ನಾ ಟ್ರಾನ್ಸ್ಫಾರ್ಮ್ ಅಂತ ಬಂದಿದೆ SX ವೇರಿಯಂಟ್. ಸರ್ ಇದರಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್ 4 ಪಾಯಿಂಟ್ ಬರುತ್ತೆ, ವಿತ್ ಮ್ಯಾಗ್ವಿಲ್ ಬರುತ್ತೆ, ಕ್ಲೈಮ್ ಹಾಕೊಂಡು ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ ನಿಮ್ಗೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ಸ್ ಬರುತ್ತೆ, ಆಟೋ ACನೂ ಕೂಡ ಬರುತ್ತೆ. ಸರ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ 1 ರೂಪಾಯಿ ಖರ್ಚು ಮಾಡೋದೇನಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇಲ್ಲಿ ಇದೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,65,000 ಹೇಳ್ತಾ ಇದ್ರು. ನನಗೆ 3,65,000 ಬೇಡ ಸರ್, 3,30,000 ಕೊಟ್ಟು ಗಾಡಿ ತಗೊಂಡೋಗಿ ಸರ್. 3,60,000ಗೆ ಫೈನಲ್ ಮಾಡ್ಕೊಡ್ತೀರಾ? 3,30,000 ಸರ್. 30,000 ಹೌದು ನೋಡಿ. ಹಂಗಾರೆ 3,30,000 ಇದು ಆಟೋಮೆಟಿಕ್ ವೇರಿಯಂಟ್, ಡೀಸೆಲ್ ವೇರಿಯಂಟ್, ಹುಂಡೈ ವರ್ನಾ. ಸೊ ಅಕಸ್ಮಾತ್ ಈ ಗಾಡಿ ಇಲ್ಲಾಂದ್ರೆ ನಿಮ್ಗೆ ಆಟೋಮೆಟಿಕ್ ಒಂದು ಹೋಂಡಾ ಸಿಟಿನೂ ಇದೆ. ಸೊ ಯಾವ್ದು ಬೇಕೋ ನೀವು ಆರಾಮಾಗಿ ಚೂಸ್ ಮಾಡ್ಕೊಂಡು ಹೋಗ್ಬೋದು ಗಾಡಿಗಳನ್ನ. ಸೊ ಹಾಗೆ ನಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಇಕೋ ಸ್ಪೋರ್ಟ್ಸ್. ಸರ್ ಇಕೋ ಸ್ಪೋರ್ಟ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ 2000 ಸರ್ ಇಕೋ ಸ್ಪೋರ್ಟ್ಸ್ ಬಂದ್ಬಿಟ್ಟು 2018 ಮಾಡಲ್ ಇದು. ಡೀಸೆಲ್ ವೇರಿಯಂಟ್, ಟೈಟಾನಿಯಂ ಪ್ಲಸ್ ಇದು. ಟೈಟಾನಿಯಂ ಪ್ಲಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ವಿತ್ 6 ಏರ್ ಬ್ಯಾಗ್ಸ್ ಇದೆ. ಇದರಲ್ಲಿ 6 ಏರ್ ಬ್ಯಾಗ್ಸ್, ABS ಬ್ರೇಕ್, ಕಂಪನಿ ಸಿಸ್ಟಮ್, ಸ್ಟೆಚಿಂಗ್ ಸಿಸ್ಟಮ್ ಬರುತ್ತೆ ನಿಮ್ಗೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಆಮೇಲೆ ನಿಮ್ಗೆ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಇದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಮ್ಯಾಗ್ವಿಲ್ಸ್ ಎಲ್ಲ ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಫುಲ್ಲಿ ಲೋಡೆಡ್ ಗಾಡಿ, ಟೈಟಾನಿಯಂ ಪ್ಲಸ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ 85,000. ಅದನ್ನು ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಇದೆ. ನೀವು ಬೇಕಂದ್ರೆ ಶೋರೂಮ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬಹುದು. ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ನಿಮ್ಗೆ ಸಿಗ್ಬಿಡತ್ತೆ ಇಕೋ ಸ್ಪೋರ್ಟ್ಸ್. ಸರ್ ಇದು ಬಂದ್ಬಿಟ್ಟು ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್ ಇದು ಬಂದ್ಬಿಟ್ಟು ಪ್ರೈಸಿಂಗ್ ಕಸ್ಟಮರ್ ಬಂದ್ಬಿಟ್ಟು 8,30,000 ಹೇಳ್ತಾ ಇದ್ರು. ನನಗೆ 8,30,000 ಬೇಡ ಸರ್, ಬರೀ 7,70,000 ಕೊಟ್ಟು ಗಾಡಿ ತಗೊಂಡೋಗ್ಲಿ ಸರ್. 7,70,000ಕ್ಕೆ ನಿಮ್ಗೆ ಆರಾಮ ಒಂದು ಇಕೋ ಸ್ಪೋರ್ಟ್ ಸಿಂಗಲ್ ಓನರ್ ವೆಹಿಕಲ್, ಅದು 18 ಮಾಡಲ್. ಸೊ ಬೇಗ ಬಂದ್ರೆ ಬೇಗ ತಗೊಂಡೋಗಿ, ಡೀಸೆಲ್ ವೇರಿಯಂಟ್ ಅಲ್ಲ? ಡೀಸೆಲ್ ವೇರಿಯಂಟ್. ಓಕೆ, ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಹೋಂಡಾ ಅಮೇಜ್ 2013 ಮಾಡಲ್, ಡೀಸೆಲ್ ಇಂಜಿನ್, S ವೇರಿಯಂಟ್ ಇದು. ನೋಡ್ತಾ ಇದ್ದೀರಾ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮೆರೂನ್ ಕಲರ್ ಅಲ್ಲಿ. ಲಾಸ್ಟ್ ಟೈಮ್ ನನ್ನ ಹತ್ರ ಈ ತರ ಮೆರೂನ್ ಕಲರ್ ಇತ್ತು, ಇಮಿಡಿಯೇಟ್ಲಿ ಸೋಲ್ಡ್ ಔಟ್ ಇತ್ತು. ವಿಡಿಯೋ ಆಗಾದ್ಮೇಲೆ ಎಲ್ಲರೂ ಬನ್ನಿ, ವಿಡಿಯೋ ಸೋಲ್ಡ್ ಆದ್ಮೇಲೆ ಬನ್ನಿ ಕೇಳ್ತಾ ಇದ್ರು ಅಮೇಜ್ ಇದೆ ಹೇಳಿ ಅಂತ. ಇವಾಗ ಅಮೇಜ್ ಇವಾಗ ಬಂದಿದೆ, ನೋಡ್ಬೋದು ಸೇಮ್ ಕಲರ್ ಅಲ್ಲಿ ಬಂದಿದೆ. ಇದು ಮೆರೂನ್ ಕಲರ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ, ಲೆದರ್ ಸೀಟ್ಸ್ ಎಲ್ಲ ಇದೆ. ಟೈರ್ಸ್ ಕಂಡೀಷನ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದೆ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಸರ್ ಇದು ಬಂದ್ಬಿಟ್ಟು 2013 ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 68,000 ನೋಡಿದೆ, 70,000 ನೋಡಿದೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 4,10,000 ಹೇಳ್ತಾ ಇದ್ರು. ಸರ್ ನನಗೆ 4,10,000 ಬೇಡ ಸರ್, 3,90,000 ಕೊಟ್ರೆ ಕೊಡ್ಬಿಡ್ತೀನಿ. 3,90,000 ಒಂದು ಹೋಂಡಾ ಅಮೇಜ್ ಪೆಟ್ರೋಲ್ ಡೀಸೆಲ್ ಸರ್ ಗಾಡಿದು? ಡೀಸೆಲ್ ಇಂಜಿನ್. ಓಕೆ, ಡೀಸೆಲ್ ಇಂಜಿನ್. ಹಂಗಾದ್ರೆ ಇದು ಕೂಡ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಸೊ ಹಾಗೆ ಮುಂದೆ ಒಂದು i20 ಅಲ್ಲ ಸರ್ ಇದು? ಹೌದು. ಸೊ ಇದ್ರ ಡೀಟೇಲ್ಸ್ ಸರ್.
ಸರ್ ಇದು ಬಂದ್ಬಿಟ್ಟು ಹೋಂಡಾ i20 ಲೈಟ್ 2017 ಮಾಡಲ್ ಆಸ್ಟ್ರಾ ವೇರಿಯಂಟ್ ಡ್ರಿವೆನ್ ಅವರಲ್ಲಿ 55,000 ಕಿಲೋಮೀಟರ್ಸ್ ಇದನ್ನು ಕೂಡ ಸೆಕೆಂಡ್ ಓನರ್ ಸಿಂಗಲ್ ಓನರ್ ಲೆಕ್ಕನೇ ಕಂಪನಿ ಇಂಡಿವಿಜುವಲ್ ಆಗಿರೋದು ಸರ್. ಇದು ಬಂದ್ಬಿಟ್ಟು ಆಸ್ಟ್ರಾ ಟಾಪ್ ಎಂಡ್ ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಸ್ಟೇಬಲ್ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕೂಡ ಬರುತ್ತೆ ನಿಮಗೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 725 ಹೇಳ್ತಾ ಇದ್ರು, 725 ಬೇಡ 650 ಬಂದ್ರೆ ಕೊಡ್ಬಿಡ್ತೀನಿ ಸರ್. 75,000 ಕಮ್ಮಿ. ಹೌದು ನೋಡಿ 6,50,000 ನಿಮ್ಗೆ ಒಂದು i20 ಸಿಗ್ತದೆ, ಎಲ್ಲ ಇಟ್ಟು ಬಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗಿದ್ದು. ಸೊ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಒಂದು ರೆನಾಲ್ಟ್ ಕ್ವಿಡ್ ನೋಡ್ತಾ ಇದ್ದೀರಾ 2018 ಮಾಡಲ್ ಇದು ರೆನಾಲ್ಟ್ ಕ್ವಿಡ್ ಸಿಂಗಲ್ ಓನರ್ ಡ್ರಿವೆನ್ 45,000 ಕಿಲೋಮೀಟರ್ ಡ್ರಿವೆನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. RXL ವೇರಿಯಂಟ್ ಇದರಲ್ಲಿ ನೋಡಬಹುದು AC ಪವರ್ ಸ್ಟೀರಿಂಗ್ ಬರುತ್ತೆ ನಿಮ್ಗೆ, ಆಮೇಲೆ ಲೆದರ್ ಸೀಟ್ಸ್ ಇದೆ, ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಆಗಬೇಕು ಯೂಸ್ ಮಾಡಬೇಕು. ಮೈಲೇಜ್ ಗಾಡಿ ಸಿಟಿಯಲ್ಲಿ ನಿಮ್ಗೆ ಆರಾಮಾಗಿ 18 ಮೈಲೇಜ್ ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಮೈಲೇಜ್. ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ರೆನಾಲ್ಟ್ ಕ್ವಿಡ್. ಸೊ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್ ಈ ಗಾಡಿಗೆ? ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,85,000 ಹೇಳ್ತಾರೆ, ನನಗೆ 3,85,000 ಬೇಡ ಸರ್, 3,35,000 ಕೊಟ್ರೆ ನಾನು ಗಾಡಿ ಕೊಟ್ಬಿಡ್ತೀನಿ. 3,35,000ಕ್ಕೆ ಆರಾಮಾಗಿ ಒಂದು ರೆನಾಲ್ಟ್ ಕ್ವಿಡ್, ಅದು 2018 ಮಾಡಲ್ ಗಾಡಿ ತಗೊಂಡೋಗ್ಬೋದು. ಸೊ ಅದು ಪೆಟ್ರೋಲ್ ವೇರಿಯಂಟ್ ಬೇರೆ, ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್, ಚಿಕ್ಕಮಂಗ್ಳೂರು ಮಂಗಳೂರು ಎಲ್ಲ ಪೀಸಾಗಿ ಓಡಾಡ್ಸ್ಕೊಂಡಿರ್ಬೋದು ಗಾಡಿ ಮಾತ್ರ. ಸೊ ಹಾಗೆ ನಮ್ಮ ಮುಂದೆ ಒಂದು ಆಡಿ A8 ಸರ್, ಇದು A6. ಸೊ ಇದು ಡೀಟೇಲ್ಸ್ ಇದೆ ಸರ್. ಸರ್ ಆಡಿ A6 2011 ಮಾಡಲ್ ಇದು ವೆಹಿಕಲ್ ನೋಡ್ತಾ ಇದ್ದೀರಾ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಗ್ರೇ ಕಲರ್ ಅಲ್ಲಿ ಒಂದು ಸೆಕೆಂಡ್ ಓನರ್ ವೆಹಿಕಲ್ ಡ್ರಿವೆನ್ ಅರೌಂಡ್ 85,000 ಕಿಲೋಮೀಟರ್, ಅದನ್ನು ಕೂಡ ರಿಕಾರ್ಡೆಡ್ ಶೋರೂಮ್ ಸರಿ, ಶೋರೂಮ್ ಹಿಸ್ಟ್ರಿಯಲ್ಲಿ ಇದೆ. ಟಾಪ್ ಎಂಡ್ ವೇರಿಯಂಟ್ ಇದು, ಟಾಪ್ ಎಂಡ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ನೋಡಬಹುದು ಸನ್ ರೂಫ್, ಏರ್ ಬ್ಯಾಗ್ಸ್, ABS ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. ಏರ್ ಬ್ಯಾಗ್ಸ್, ABS, ಮ್ಯಾಗ್ವಿಲ್, ಡಿಫೋಕರ್ ಪ್ಲಸ್ ನಿಮಗೆ ಫೋಗ್ ಲ್ಯಾಂಪ್ಸ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ಒಳಗಡೆ ಎಲ್ಲ ಇಂಟೀರಿಯರ್ ನೋಡಬಹುದು, ಲೆದರ್ ಶೀಟ್ಸ್ ತುಂಬಾ ಕ್ಲೀನ್ ಆಗಿದೆ. ಲಕ್ಸುರಿ ಕಾರು, ಒಂದು ಸೆಡಾನ್ ಕಾರ್ ಅಲ್ಲಿ ಯಾರೋ ಒಂದು ಲಕ್ಸುರಿ ಕಾರ್ ಹುಡ್ತಾ ಇದ್ದಾರೆ, ಬೆಸ್ಟ್ ನನ್ನ ಪ್ರಕಾರ ಈ ಗಾಡಿ ತಗೊಳ್ಬಹುದು. ಹೌದು, ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಸರ್ ನಿಮ್ಗೆ ಆಚೆ ಕಡೆ ನಿಮ್ಗೆ ದಿಲ್ಲಿ ಗಾಡಿ, ಪಂಜಾಬ್ ಗಾಡಿ, ಸಾರಿ ದಿಲ್ಲಿ ಗಾಡಿ, ಹರಿಯಾಣ ಗಾಡಿಗಳು ನಿಮ್ಗೆ ಯಾವ್ದನ್ನ ತಗೊಂಡ್ರೆ 2010 ಮಾಡಲ್ ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ 8, 9, 10 ಮಾಡಲ್ ನಾನು ಲಾಸ್ಟ್ ವಿಡಿಯೋಸ್ ನೋಡಿದ್ದೆ, ಕೆಲವರು ಹಾಕಿದ್ರು. ಅದ್ರಲ್ಲಿ ನಿಮ್ಗೆ 6 ಲಕ್ಷ 7 ಲಕ್ಷ ಹೇಳ್ತಾ ಇದ್ದಾರೆ. ನಂಗೆ 6 ಲಕ್ಷ 7 ಲಕ್ಷ ಬೇಡ ಸರ್, ಇದು ಕೆ ಗಾಡಿ ಇಲ್ಲ ಸರ್, ಇದು ಪಕ್ಕಾ ಕೆ ಗಾಡಿ, ಪ್ಯೂರ್ ಕೆ ಗಾಡಿ. ಕೆ ಗಾಡಿ ಸರ್ ನಿಮ್ಗೆ ಅರೌಂಡ್ 8,50,000 ಕೊಡ್ತೀನಿ ಸರ್. 8,50,000. ಹೌದು. ಸೊ 2010 ಅಲ್ಲ ಸರ್, 2011 ಮಾಡಲ್. ಸರಿ 11 ಮಾಡಲ್ 8,50,000 ಫೈನಲ್ ಮಾಡ್ಕೊಡ್ತಾರೆ. ನೋಡಿ ಅದು ಆಡಿ A6, ಅದನ್ನು ಕೂಡ ಕೆ ಪಕ್ಕಾ ಕೆ ಸರ್, ನೋ ಮೈಗ್ರೇಟ್ ಎಲೆಕ್ಟ್ರಾನಿಕ್ ಸಿಟಿ. ಹೌದು, K51 RTO MB 0990 ಫ್ಯಾನ್ಸಿ ನಂಬರ್ ಬೇರೆ ಆಯ್ತಾ, ಪಕ್ಕಾ ಕೆ ಗಾಡಿ. ಅದು ಮೈಗ್ರೇಟ್ ಮಾಡಿ HR ಗಾಡಿ, DL ಗಾಡಿ ಅಂತ ಏನಿಲ್ಲ, ಬೇರೆ ಪಕ್ಕಾ ಗಾಡಿ 2011 ಮಾಡಲ್, ಅದನ್ನು ಶೋರೂಮ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಶೋರೂಮ್ ಅಲ್ಲಿ ಹೋಗಿ ಆಡಿ ಶೋರೂಮ್ ಅಲ್ಲಿ ಗಾಡಿ ನಂಬರ್ ಕೊಟ್ಟು ಚೆಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಹಿಸ್ಟ್ರಿ ಇದೆ, ಅದೇ ಹಿಸ್ಟ್ರಿ ಸೇಮ್ ಶೋರೂಮ್ ಅಲ್ಲಿ ಇರುತ್ತೆ. ಈ ಶೋರೂಮ್ ಹಿಸ್ಟ್ರಿ 85,000 ರೆಕಾರ್ಡೆಡ್ ಓಡಿಸಿರೋದು, ಅದು ಗಾಡಿ ನಾನು 8.5 ಲಕ್ಷಕ್ಕೆ ಕೊಡ್ತೀನಿ ಫೈನಲ್. ನೀವು ಬೇಕಾದ್ರೆ ನೀವು ಸಾಗರ್ ಕಾರ್ ಹಿಸ್ಟ್ರಿ ತೆಗೆದು ನೋಡಿದ್ರು ನಿಮ್ಗೆ ಒಂದು ಇಂಟ್ರೆಸ್ಟೆಡ್ ಗಾಡಿಗಳು ಸಿಗಲ್ಲ, ಆ ತರ ಮೇಂಟೈನ್ ಮಾಡ್ತಾರೆ ಇಡೀ ಕರ್ನಾಟಕದಲ್ಲಿ. ಸೊ ಹಾಗೆ ನಮ್ಮ ಮುಂದೆ ನನ್ನ ಫೇವರೇಟ್ ಗಾಡಿ ಅನ್ಬೋದು ಒಂದು Volkswagen Polo ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ Volkswagen Polo 2014 ಮಾಡಲ್, ಇದು ಡೀಸೆಲ್ ವೇರಿಯಂಟ್ ವೆಹಿಕಲ್ ನೋಡ್ತಾ ಇದ್ದೀರಾ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಡೀಸೆಲ್ ಇಂಜಿನ್, ಅದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್, 65,000 ಓಡಿರೋದು ರಿಕಾರ್ಡೆಡ್, ಅದನ್ನು ಕೂಡ ಶೋರೂಮ್ ಅಲ್ಲಿ ನೀವು ಚೆಕ್ ಮಾಡ್ಕೊಬಹುದು. ಕಂಫರ್ಟ್ ಲೈನ್ ಆಪ್ಷನ್ ಇದು, ಕಂಫರ್ಟ್ ಲೈನ್ ಆಪ್ಷನ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬಂದಿದೆ, ಅಂಡ್ ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬಂದಿದೆ, ಪ್ಲಸ್ ಫೋಗ್ ಲ್ಯಾಂಪ್ಸ್ ಕೂಡ ಬಂದಿದೆ. ಒಳ್ಳೆ ಏರ್ ಬ್ಯಾಗ್ ಮತ್ತು ಮ್ಯಾಗ್ವಿಲ್ ಒಂದಿಲ್ಲ, ಮಿಕ್ಕಿದ ಎಲ್ಲ ಬಂದಿದೆ ವೆಹಿಕಲ್ ಅಲ್ಲಿ. ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸರ್, ಕಸ್ಟಮರ್ 4,75,000 ಹೇಳ್ತಾ ಇದ್ರು, ನನಗೆ 4,75,000 ಬೇಡ ಸರ್, 4,30,000 ಬಂದ್ರೆ 2014 ಮಾಡಲ್ ಡೀಸೆಲ್ ಗಾಡಿ ಕೊಡ್ತಾ ಇದೀನಿ. 14 ಮಾಡಲ್ ನಿಮ್ಗೆ 4,30,000 ಸಿಗ್ತದೆ. ಅದು ಪೋಲೋ ರೆಡ್ ಕಲರ್ ಅಂತ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡೆಡ್ ಕಾರ್, ಗಾಡಿಗಳೂ ಇಲ್ಲ, ಅದ್ರಲ್ಲಿ ನಾನು ಕೊಡ್ತಾ ಇದ್ದೀನಿ 2014 ಎಂಟೈರ್ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ. 14 ಮಾಡಲ್ ಡೀಸೆಲ್ ಗಾಡಿ, ಅದನ್ನು ಸಿಂಗಲ್ ಓನರ್ ಕಾರ್ ಕೊಡ್ತಾ ಇರೋದು ನಿಮ್ಗೆ ಫೈನಲ್ ಅರೌಂಡ್ 4,30,000 ಕೊಡ್ತೀನಿ. 4,30,000ಕ್ಕೆ ಫೈನಲ್ ಮಾಡ್ಕೊಡ್ತಾರೆ ನಿಮ್ಗೆ ಒಂದು ಪೋಲೋ, ಅದು ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟ್. ಇನ್ನು ಮುಂದೆ ಒಂದು ಎರ್ಟಿಗಾ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಎರ್ಟಿಗಾ ಬಂದ್ಬಿಟ್ಟು 2015 ಮಾಡಲ್ ವೆಹಿಕಲ್, VDI ವಿತ್ ABS, ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ 8 ಸೀಟರ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಡೀಸೆಲ್ ಇಂಜಿನ್, ಮೆರೂನ್ ಕಲರ್. ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಎರ್ಟಿಗಾ ಅಂದ್ರೆ ಫುಲ್ ಡಿಮ್ಯಾಂಡ್ ಇದೆ, ಯಾಕಂದ್ರೆ ಹೊಸ ಗಾಡಿಗಳು ಎಲ್ಲ
ನಿಮ್ಗೆ ಸ್ಟಾಪ್ ಆಗಿದೆ, ಡೀಸೆಲ್ ಗಾಡಿ ಬರ್ತಾ ಇಲ್ಲ, ಓನ್ಲಿ ಪೆಟ್ರೋಲ್ ಗಾಡಿ ಅಂಡ್ CNG ಗಾಡಿ ಬರ್ತಾ ಇರೋದು. ಅದಕ್ಕೋಸ್ಕರ ಡೀಸೆಲ್ ಗಾಡಿಗಳು ಫುಲ್ ಡಿಮ್ಯಾಂಡ್ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಡೀಸೆಲ್ ಇಂಜಿನ್, ಅದನ್ನು ಸಿಂಗಲ್ ಓನರ್ ಗಾಡಿ, 71,000 ಓಡಿರೋದು ರಿಕಾರ್ಡೆಡ್. ಶೋರೂಮ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಬಹುದು ಸರ್. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 7,25,000 ಹೇಳ್ತಾ ಇರೋದು. ನನಗೆ 7,25,000 ಬೇಡ ಸರ್, 6,90,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 6,90,000ಕ್ಕೆ ನಿಮಗೆ ಒಂದು ಎರ್ಟಿಗಾ ಸಿಗ್ತದೆ. ಅದು ನಿಮಗೆ ಡೀಸೆಲ್ ವೇರಿಯಂಟ್, VDI ವೇರಿಯಂಟು ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ ಅನ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ಕ್ರೆಟಾ ಇದೆ, ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಕ್ರೆಟಾ ವೇರಿಯಂಟ್ ನೋಡ್ತಾ ಇದೀರಾ. ಹುಂಡೈ ಕ್ರೆಟಾ ಡೀಸೆಲ್ ಇಂಜಿನ್ 2015 ಮಾಡಲ್ ಇದು. ಇದನ್ನು ಕೂಡ ಡ್ರಿವೆನ್ ಅರೌಂಡ್ 87,000 ಕಿಲೋಮೀಟರ್ ಡ್ರಿವೆನ್. ಡೀಸೆಲ್ ಇಂಜಿನ್, SX ಟಾಪ್ ಅಂಡ್ ಡ್ಯೂಲ್ ಟೂನ್ ಇದು. ಡಬಲ್ ಕಲರ್, ಬ್ಲಾಕ್ ಅಂಡ್ ಸಿಲ್ವರ್ ಕಲರ್ ಅಲ್ಲಿ ಇರೋದು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 4 ವಿತ್ ಡ್ಯೂಲ್ ಏರ್ ಬ್ಯಾಗ್, ABS, ಆಮೇಲೆ ಇದು ಮ್ಯಾಗ್ ವೀಲ್ಸ್ ಕೂಡ ಇದೆ. ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಮಿರರ್ ಓಪನಿಂಗ್ ಎಲ್ಲ ಇದೆ. ಪ್ಲಸ್ ನಿಮಗೆ ಒಳಗಡೆ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬ್ಯಾಕ್ ಸೈಡ್ ಬರುತ್ತೆ, ನಿಮಗೆ ವೈಫರ್ ಬರುತ್ತೆ. ಫುಲ್ ಆಪ್ಷನ್ ಅಂತ ಹೇಳ್ಬೋದು ಸರ್. ಇದರಲ್ಲಿ ನಿಮಗೆ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಡೀಸೆಲ್ ಗಾಡಿ 2015 ಮಾಡಲ್ ಹೋಂಡೈ ಕ್ರೆಟಾ. ಕಸ್ಟಮರ್ ಬಂದ್ಬಿಟ್ಟು 10,500 ಹೇಳ್ತಾ ಇದ್ದಾರೆ. ನನಗೆ 10,500 ಬೇಡ ಸರ್, 8,15 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ. 8,15? ಹೌದು ಸರ್, ಆಲ್ಮೋಸ್ಟ್ ಲೈಕ್ 1,75,000 ಹೌದು ಸರ್. ಅಪ್ಪ, ನೋಡಿ 8,15,000ಕ್ಕೆ ನಿಮ್ಗೆ ಒಂದು ಕ್ರೆಟಾ, ಅದು 2015 ಮಾಡಲ್ ಸಿಗ್ತದೆ. ಅದು ಡೀಸೆಲ್ ಪೆಟ್ರೋಲ್ ಸರ್? ಬಂದ್ಬಿಟ್ಟು ಡೀಸೆಲ್. ಡೀಸೆಲ್ ವೇರಿಯಂಟ್ ಬೇರೆ, ಇನ್ನೇನು ಆರಾಮಾಗಿ ತಗೊಂಡೋಗ್ಬೋದು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಬೇರೆ. ಸೊ ಹಾಗೆ ಮುಂದೆ ಒಂದು SX4 ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ ಮಾರುತಿ SX4 2011 ಮಾಡಲ್, ಡೀಸೆಲ್ ಇಂಜಿನ್, VDI ವೇರಿಯಂಟ್, ಸಿಂಗಲ್ ಓನರ್. ಇದನ್ನು ಕೂಡ ನೋಡಬಹುದು. ಆಲ್ಮೋಸ್ಟ್ ಡೀಸೆಲ್ ಇಂಜಿನ್, VDI ಇಂಜಿನ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, 4 4 ವಿತ್ ಲೆದರ್ ಸೀಟ್ಸ್ ಎಲ್ಲ ಇದೆ. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಅಲ್ಲಿ ಇದೆ. ಆಲ್ಮೋಸ್ಟ್ 60-70% ಟೈರ್ಸ್ ಕೂಡ ಇದೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,75,000 ಹೇಳ್ತಾ ಇದ್ರು ಸರ್. ನನಗೆ 3,75,000 ಬೇಡ, 3,25,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. 3,25,000ಕ್ಕೆ ನಿಮಗೆ ಒಂದು SX4, ಅದು ಡೀಸೆಲ್ ವೇರಿಯಂಟು. ಸೊ ಅದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಒಳ್ಳೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ಮುಂದೆ ಒಂದು ಚಾವರ್ಲೆಟ್ ಕ್ರೂಸ್ ಇದೆ, ಒಳ್ಳೆ ಬೆಸ್ಟ್ ಸಿಡಾನ್ ಕೂಡ ಅನ್ಬೋದು. ನನಗೆ ಕೇಳಿದ್ರೆ ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಲಕ್ಸುರಿ ಕಾರ್ ಅಂತ ಹೇಳ್ಬೋದು. ಎಲ್ಲರೂ ಆಲ್ಮೋಸ್ಟ್ ಫುಲ್ ಡಿಮ್ಯಾಂಡೆಡ್ ಕಾರ್ ಕ್ರೂಸ್ ಅಂದ್ರೆ. ಒಂದು ಲಕ್ಸುರಿ ಕಾರ್, 2011 ಮಾಡಲ್ ಇದು, ಚಾವರ್ಲೆಟ್ ಕ್ರೂಸ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. LT ವೇರಿಯಂಟ್ ಇದು. LT ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪೋಸಿಂಗ್, 4 4 ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS ಬ್ರೇಕ್ ಬರುತ್ತೆ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ, ಫೋಗ್ ಲ್ಯಾಂಪ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ತಗೊಂಡೋಗಿ ₹1 ಖರ್ಚು ಮಾಡೋಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ ಸರ್. ಇದು ಬಂದ್ಬಿಟ್ಟು 11 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 4,45,000 ಕಸ್ಟಮರ್ ಹೇಳ್ತಾ ಇದ್ರು. ನನಗೆ 4,45,000 ಬೇಡ ಸರ್, 3,95,000 ಕೊಟ್ರೆ ನಾನು ಕೊಡ್ಬಿಡ್ತೀನಿ ಕ್ರೂಸ್. ಓಕೆ ನೋಡಿ, 3,95,000ಕ್ಕೆ ನಿಮಗೆ ಒಂದು ಚಾವರ್ಲೆಟ್ ಕ್ರೂಸ್, ಡೀಸೆಲ್ ವೇರಿಯಂಟ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಡ್ಯೂಯಲ್ ಏರ್ ಬ್ಯಾಗ್, ABS, ಆಮೇಲೆ ಎಲ್ಲ ಇದೆ ಗಾಡಿಲಿ. ಇನ್ನೇನು ಆರಾಮಾಗಿ ತಗೊಂಡೋಗ್ಬೋದು, ಒಳ್ಳೆ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು. ಸೊ ಹಾಗೆ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಇದ್ರ ಡೀಟೇಲ್ಸ್ ಸರ್. ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು 2012 ಮಾಡಲ್, ನ್ಯೂ ಶೇಪ್, 2012 ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್, VDI ವೇರಿಯಂಟ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಡೀಸೆಲ್ ಇಂಜಿನ್ ಸರ್. ಇದು ಡ್ರಿವೆನ್ ಅರೌಂಡ್ 70,000 ಕಿಲೋಮೀಟರ್ ಡ್ರಿವೆನ್ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 4,90,000 ಹೇಳ್ತಾ ಇದ್ರು. 4,95,000 ಬೇಡ ಸರ್, 4,25,000 ಲಕ್ಷ ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 4,25,000 ಲಕ್ಷಕ್ಕೆ ನಿಮ್ಗೆ ಒಂದು ಡಿಸೈರ್ ಸಿಗ್ತಾ ಇದೆ. ಸೊ ಬೇಗ ಬಂದ್ರೆ ಬೇಗ ತಗೊಂಡೋಗಿ ವೆಹಿಕಲ್. ಇವಾಗ ಮುಂದೆ ಒಂದು ಇಟಿಯೋಸ್ ಲೀವಾ ಇದೆ, ಇದ್ರ ಡೀಟೇಲ್ಸ್ ಸರ್. ಇಟಿಯೋಸ್ ಲೀವಾ 2012 ಮಾಡಲ್, G ವೇರಿಯಂಟ್, ಪೆಟ್ರೋಲ್ ಇಂಜಿನ್ ಇದು. ನೋಡ್ತಾ ಇದೀರಾ, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಆಲ್ಮೋಸ್ಟ್ ಟೈರ್ಸ್ ಎಲ್ಲ 80% ಟೈರ್ಸ್ ಕೂಡ ಇದೆ. AC ಪವರ್ ಸ್ಟೀರಿಂಗ್, 4 4 ಇದೆ G ವರ್ಷನ್ ಅಲ್ಲಿ ನಿಮಗೆ. ಇದರಲ್ಲಿ ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಇದೆ. AC ಒಳಗಡೆ ಕಂಪನಿ ಕಸ್ಟಮರ್ ಸಿಸ್ಟಮ್ ಕೂಡ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಪೆಟ್ರೋಲ್ ಇಂಜಿನ್ ಸರ್. ಒಂದು ಶಿಫ್ಟ್ ತಗೊಂಡೋದ್ರೆ ನಿಮಗೆ ಆಲ್ಮೋಸ್ಟ್ ಶಿಫ್ಟ್ I20 ತಗೊಂಡೋದ್ರೆ 2012 ಆಲ್ಮೋಸ್ಟ್ ನಿಮಗೆ 3,50,000 3,70,000 ಇರುತ್ತೆ. 2012 ಇಟಿಯೋಸ್, ಅದನ್ನು ಡಿಮ್ಯಾಂಡೆಡ್ ಕಾರ್ ಕೊಡ್ತಾ ಇರೋದು. ನಾನು ಕಸ್ಟಮರ್ ಬಂದ್ಬಿಟ್ಟು 3,70,000 ಕೊಟ್ಟಿಂಗ್ ಮಾಡ್ತಾ ಇರೋದು. ನಿಮಗೆ 3,70,000 ಬೇಡ, 3,20,000 ಕೊಟ್ಟರೆ ನಾನು ಗಾಡಿ ಕೊಟ್ಬಿಡ್ತೀನಿ. 3,20,000ಕ್ಕೆ ನಿಮ್ಗೊಂದು ಇಟಿಯೋ ಲೀವಾ ಸಿಗ್ತದೆ. ಸ್ವಿಫ್ಟ್ ಬದಲು ಆರಾಮಾಗಿ ಇದಕ್ಕೂ ತಗೊಂಡೋಗ್ಬೋದು. ಆಲ್ಮೋಸ್ಟ್ ಇದು ಮಿನಿಮಮ್ ಒಂದು 5 ರಿಂದ 6 ಲಕ್ಷ ಆರಾಮಾಗಿ ಓಡುತ್ತೆ ನಿಮಗೆ ಇಂಜಿನು. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಡ್ಯೂಯಲ್ ಟೋನ್ ಕಲರ್ ಒಂದು ಬ್ರೆಜಾ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಬ್ರೆಜಾ ಬಂದ್ಬಿಟ್ಟು 2017 ಮಾಡಲ್, 78,000 ಕಿಲೋಮೀಟರ್ ಇದೆ. ಸಿಂಗಲ್ ಓನರ್ ಕಾರು, ಡಾಕ್ಟರ್ ಯೂಸ್ ವೆಹಿಕಲ್. ಮಾರುತಿ ಬ್ರೆಜಾ
ಡೀಸೆಲ್ ಇಂಜಿನ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಅಂಡ್ ZDI ಪ್ಲಸ್ ಡ್ಯೂಲ್ ಟೂನ್ ಇದರಲ್ಲಿ ಕೂಡ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ ಕಂಪನಿ ಸಿಸ್ಟಮ್ ಸ್ಟೀರಿಂಗ್ ಆಟೋ ಕಂಟ್ರೋಲ್ಸ್ ಎಲ್ಲ ಇದೆ. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್ ಔಟ್ ಆಫ್ ಮಾರ್ಕೆಟ್. ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ಸಿಟಿಯಲ್ಲಿ 18 ಬರುತ್ತೆ ಮೈಲೇಜ್, ಲಾಂಗ್ ಅಲ್ಲಿ 20+ ಬರುತ್ತೆ ಮೈಲೇಜ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಟೈರ್ಸ್ ಕೂಡ ನೋಡಬಹುದು ಆಲ್ಮೋಸ್ಟ್ 70% ಟೈರ್ಸ್ ಎಲ್ಲ ಇದೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 10,25,000 ಹೇಳ್ತಾ ಇದ್ರು. ನನಗೆ 10,25,000 ಬೇಡ ಸರ್, 9,15,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 9,15,000 ನಿಮ್ಗೆ ಒಂದು ಬ್ರೆಜಾ 17 ಮಾಡಲ್ ಡೀಸೆಲ್ ಅಲ್ಲ ಸರ್? ಹೌದು, ಅದು ಟಾಪ್ ಅಂಡ್ ವೇರಿಯಂಟ್ ಸಿಗ್ತದೆ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಚವರ್ಲೆಟ್ ಬೀಟ್ ಸಿಲ್ವರ್ ಕಲರ್ ಅಲ್ಲಿ ಇದೆ. ಇದ್ರ ಡೀಟೇಲ್ಸ್ ಇದೆ ಸರ್. ಚವರ್ಲೆಟ್ ಬೀಟ್ ಡೀಸೆಲ್ 2013 ಮಾಡಲ್ ಇದು. ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 65,000 ಕಿಲೋಮೀಟರ್ಸ್. LS ವೇರಿಯಂಟ್ ನೋಡ್ತಾ ಇದ್ದೀರಾ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. LS ವೇರಿಯಂಟ್ AC ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಪ್ಲಸ್ ನಿಮಗೆ ಪ್ಯಾನಿಯರ್ ಸಿಸ್ಟಮ್ ಕೂಡ ಬರುತ್ತೆ. ಕಸ್ಟಮರ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಡೀಸೆಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗ್ ಅಲ್ಲಿ 22-23 ಬರುತ್ತೆ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,65,000 ಹೇಳ್ತಾ ಇದ್ರು. ನೀವು 2,65,000 ಬೇಡ, 2,10,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. ಇವಾಗ ಮುಂದೆ ಒಂದು ನಿಸಾನ್ ಮೈಕ್ರಾ ಇದೆ. ಇದ್ರ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು ನಿಸಾನ್ ಮೈಕ್ರಾ 2011 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ನೋಡ್ತಾ ಇದ್ದೀರಾ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಆಲ್ಮೋಸ್ಟ್ ನಿಮಗೆ ಇದರಲ್ಲಿ ಮೈಕ್ರಾ ಟಾಪ್ ಎಂಡ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS ಬ್ರೇಕ್ ಕೂಡ ಇದೆ, ಬ್ಯಾಕ್ ವೈಫರ್ ಕ್ಲೈಮ್ ಹಾಕೊಂಡೋ ಗ್ಲಾಸ್, ಆಟೋ AC ಕಂಪನಿ ಸಿಸ್ಟಮ್ ಎಲ್ಲ ಇದೆ. ಇದು ಬಟನ್ ಸ್ಟಾರ್ಟ್, ಇದು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಇದು ತುಂಬಾ ಚೆನ್ನಾಗಿದೆ. ಒಂದು ಲಕ್ಸುರಿ ಗಾಡಿ ಕಮ್ಮಿ ರೇಟ್ ಅಲ್ಲಿ ಸಿಗ್ತಾ ಇದೆ. ಡೀಸೆಲ್ ಇಂಜಿನ್ ಬೇರೆ, ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಮೈಲೇಜ್. ಕ್ಲಾಸ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,25,000 ಹೇಳ್ತಾ ಇದ್ರು. ನಿಮಗೆ 3,25,000 ಬೇಡ, 2,80,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 2,80,000 ನಿಮ್ಗೆ ಒಂದು ನಿಸಾನ್ ಮೈಕ್ರಾ ಟಾಪ್ ಅಂಡ್ ವೇರಿಯಂಟ್ ಸಿಗ್ತಾ ಇದೆ. ಅದು ನಿಮಗೆ ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಗಾಡಿ? ಹೌದು, ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಬೇರೆ. ಸೊ ಹಾಗೆ ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ, ಒಂದು ಫ್ಯಾಮಿಲಿ ವೆಹಿಕಲ್ ಕೂಡ ಅನ್ಬೋದು. ಇದ್ರ ಡೀಟೇಲ್ಸ್ ಸರ್. ವ್ಯಾಗನರ್ ಬಂದ್ಬಿಟ್ಟು 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, VXI ವೇರಿಯಂಟ್ ಇದು. ಓಕೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. VXI ದಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ, ಪ್ಲಸ್ ಬ್ಯಾಕ್ ವೈಫರ್ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಒಳಗಡೆ ಲೆದರ್ ಸೀಟ್ಸ್ ಎಲ್ಲ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಕಂಪನಿ ಸಿಸ್ಟಮ್ ಕೂಡ ಇದೆ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ಪಾಯ್ಲರ್ ಎಲ್ಲ ಬರುತ್ತೆ ನಿಮಗೆ. ಸರ್ ಇದು ಬಂದ್ಬಿಟ್ಟು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ 4,50,000 ಕಸ್ಟಮರ್ ಕೊಟ್ಟಿಂಗ್ ಪ್ರೈಸ್. ಸರ್ ನನ್ಗೆ 4.5 ಬೇಡ, 4,15,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. 4 ಲಕ್ಷಕ್ಕೆ ನಿಮಗೆ ಒಂದು ವ್ಯಾಗನರ್ ಸಿಗ್ತದೆ. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್. ಸೊ ಹಾಗೆ ನಮ್ಮ ಮುಂದೆ ಒಂದು XUV 500 ಅನ್ಬೋದು. ಇದು ಡೀಟೇಲ್ಸ್ ಸರ್. XUV 500 ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ. ಹೌದು, ಅದನ್ನು ಕೂಡ ನಿಮಗೆ HR ದಿಲ್ಲಿ ಗಾಡಿ ನೋಡಿದ್ರೆ ಅದನ್ನು ಕಾಸ್ಟ್ಲಿ ಪ್ರೈಸ್ ಹೇಳ್ತಾ ಇದ್ದಾರೆ. ಕನ್ವರ್ಟೆಡ್ ಮಾಡ್ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಅದೇ ಜಾಸ್ತಿ ಇರೋದು. ನನ್ನ ಹತ್ರ ಇರೋದು ಪ್ಯೂರ್ KA ವೆಹಿಕಲ್. ಅದನ್ನು ಮೈಗ್ರೇಡ್ ಗಿಗ್ರೇಡ್ ಏನಿಲ್ಲ, ಪ್ಯೂರ್ KA ಗಾಡಿ. ಒಂದು ಕ್ಲಾಸ್ 1 ಗಾಡಿ, ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ. ಡ್ರಿವೆನ್ ಅರೌಂಡ್ ಓನ್ಲಿ 65,000 ನೋಡಿದೆ. ಅದನ್ನು ಕೂಡ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. ಪರ್ಪಲ್ ಕಲರ್, ಇದು ಬರ್ಗಂಡಿ ಕಲರ್ ಅಂತ ಹೇಳ್ತಾರೆ ಇದಕ್ಕೆ. ಸರ್ ಇದು ಬಂದ್ಬಿಟ್ಟು 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಕಮ್ಮಿ, ಲೆಸ್ ಡ್ರಿವೆನ್ ಕಾರು ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸರ್ ಪ್ರೈಸಿಂಗ್ ಇದು ಟಾಪ್ ಎಂಡ್ W8 ಅಲ್ಲಿ ನಿಮಗೆ ಆಲ್ಮೋಸ್ಟ್ 8 ಏರ್ ಬ್ಯಾಗ್ಸ್ ಬರುತ್ತೆ. 8 ಏರ್ ಬ್ಯಾಗ್ಸ್, ABS ಬ್ರೇಕ್, ಮ್ಯಾಗ್ ವೀಲ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಸೈಡ್ ಇಂಡಿಕೇಟರ್ಸ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ ನಿಮಗೆ. ಟಾಪ್ ಎಂಡ್ ವೆಹಿಕಲ್ ಅಂತ ಹೇಳ್ಬೋದು W8. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 8,25,000 ಹೇಳ್ತಾ ಇದ್ರು. ನನಗೆ 8,25,000 ಬೇಡ ಸರ್, 7,30,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. ಓಕೆ, 7,30,000ಗೆ ನಿಮ್ಗೆ ಒಂದು XUV 500 W8 ವೇರಿಯಂಟು. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್. ಆಲ್ಮೋಸ್ಟ್ ನಿಮಗೆ KA ಗಾಡಿನೂ ಅಥವಾ ಸಾರಿ ಇಂಟ್ರೆಸ್ಟೆಡ್ ಗಾಡಿ ಕೂಡ ಆ ಪ್ರೈಸಲ್ಲಿ ಸಿಗಲ್ಲ, ಬಟ್ KA ಗಾಡಿ ಸಿಗ್ತದೆ ಇಲ್ಲಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ. ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ ಸ್ಟೈಲಿ ವೇರಿಯಂಟ್. ಇದು ಟಾಪ್ ಒಂದು ನ್ಯೂ ಶೇಪ್, ಟೈಟಾನಿಯಮ್ ಒಂದು ಫ್ಲೂಡಿಕ್ ಶೇಪ್ ತರ ಬರುತ್ತೆ ಇದು. ಸೊ ಆಲ್ಮೋಸ್ಟ್ ಲೈಕ್ ವರ್ಣ ಫ್ಲೂಡಿಕ್ ತರಾನೇ ಇದೆ. ಅಂಡ್ ಒಳಗಡೆ ಇಂಟೀರಿಯರ್ ನೋಡಿದ್ರೆ ನಿಮಗೆ ಸೈಡ್ ಲೈಕ್ ಈಕೋ ಸ್ಪೋರ್ಟ್ಸ್ ತರ ಬರುತ್ತೆ ಒಳಗಡೆ ಇಂಟೀರಿಯರ್. ಸರ್ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ನೋಡಬಹುದು ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್ ಅಂಡ್ ಆಟೋ AC ಕೂಡ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಟರ್ನ್ ಆಗಿ ಆ ತರ ಏನಿಲ್ಲ. ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಮ್ಯಾಗ್ ವೀಲ್ಸ್, ಫೋಗ್ ಲ್ಯಾಂಪ್ಸ್, ಆಮೇಲೆ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಕಸ್ಟಮರ್ ಬಂದ್ಬಿಟ್ಟು ಸಿಂಗಲ್ ಓನರು, ಶೋರೂಮ್ ಸರ್ವಿಸ್, ಶೋರೂಮ್ ಮೇಂಟೈನ್ ಮಾಡಿದೆ. 68,000 ಓಡಿದೆ ವೆಹಿಕಲ್, ಅದು ರಿಕಾರ್ಡೆಡ್ ವೆಹಿಕಲ್. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,75,000 ಹೇಳ್ತಾ ಇದ್ರು. ನನಗೆ 3,75,000 ಬೇಡ ಸರ್, ಅರೌಂಡ್
ಸೊ ಪ್ರೈಸ್ ಹೆಂಗ್ ಕೊಟ್ಟು ಮಾಡ್ತೀರಾ ಸರ್? ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,75,000 ಹೇಳ್ತಾ ಇದ್ರು. ನನಗೆ 3,75,000 ಬೇಡ ಸರ್, 3,15,000 ಬಂದ್ರೆ ವೆಹಿಕಲ್ ಕೊಟ್ಬಿಡ್ತೀನಿ ಸರ್. 3,15,000 ಬಂದ್ರೆ ಕೊಟ್ಬಿಡ್ತೀರಾ ಆರಾಮಾಗೆ. ಓಕೆ ಸರ್. ಸೊ ಇಲ್ಲ ಮುಂದೆ ಒಂದು ರೆನಾಲ್ಡ್ ಫ್ಲೂಯೆನ್ಸ್ ಇದೆ, ಇದು ಡೀಟೇಲ್ಸ್ ಸರ್. ರೆನಾಲ್ಡ್ ಫ್ಲೂಯೆನ್ಸ್ 2011 ಮಾಡಲ್ ವೆಹಿಕಲ್ ನೋಡ್ತಾ ಇದ್ದಾರೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ರೆನಾಲ್ಡ್ ಫ್ಲೂಯೆನ್ಸ್ 2011 ಮಾಡಲ್, ಅದನ್ನು ಕೂಡ ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ಏನೋ ಲಕ್ಸುರಿ ಕಾರ್ ಅಂತ ಹೇಳ್ಬೋದು. ಟಾಪ್ ಎಂಡ್ ಗಾಡಿ, ಬಟನ್ ಸ್ಟಾರ್ಟ್ ವಿತ್ ಏರ್ ಬ್ಯಾಗ್ಸ್, ABS, ಮ್ಯಾಗ್ವಿಲ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಮಿರರ್ ಓಪನಿಂಗ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಇದು, ಫುಲ್ಲಿ ಲೋಡೆಡ್ ಸರ್. ಆ ಟೈಮಲ್ಲಿ ಈ ಗಾಡಿ ಬಂದ್ಬಿಟ್ಟು ಹೊಸ ಗಾಡಿ 18 ಲಕ್ಷ ಆಯ್ತು, 17 ಲಕ್ಷ, 18 ಲಕ್ಷ ಆಯ್ತು. ಇವಾಗ ಲಕ್ಸುರಿ ಗಾಡಿ ನಿಮ್ಗೆ ಕೊಡ್ತಾ ಇದೀನಿ ಕಮ್ಮಿ ಪ್ರೈಸ್ ಅಲ್ಲಿ. ಅಂದ್ರೆ 2011 ಮಾಡಲ್, ಕಸ್ಟಮರ್ 3,95,000 ಹೇಳ್ತಾ ಇದ್ರೆ, ನನಗೆ 3,95,000 ಬೇಡ ಸರ್. ಫೈನಲ್ ಆಗಿ 3,40,000 ಮಾಡ್ಕೊಡ್ತೀನಿ ಸರ್. 3,40,000ಗೆ ನಿಮ್ಗೆ ಒಂದು ರೆನಾಲ್ಡ್ ಫ್ಲೂಯೆನ್ಸ್ ಸಿಗ್ತಾ. ಅದು ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ ವೇರಿಯಂಟ್. ಅದು ಡೀಸೆಲ್ ವೇರಿಯಂಟ್, ಒಳ್ಳೆ ಸಿಡಾನ್ ವೆಹಿಕಲ್ ಕೂಡ ಅನ್ಬೋದು. ಸೊ ಹಾಗೆ ನಮ್ಮ ಮುಂದೆ ಈ ರೆನಾಲ್ಡ್ ಫ್ಲೂಯೆನ್ಸ್ ಅಲ್ಲಿ ಏನಾದ್ರು ನಿಮ್ಗೆ ರೆನಾಲ್ಡ್ ಅಲ್ಲಿ ಏನೋ ಸಿಡಾನ್ ಬೇಡ ಅಂದ್ರೆ ನಿಮಗೆ ಹ್ಯಾಚ್ ಬ್ಯಾಕ್ ಅಲ್ಲಿ ಒಂದು ಇದು SUV, ಕಾಂಪ್ಯಾಕ್ಟ್ SUV ಇಲ್ಲಿ ಒಂದು ಡಸ್ಟರ್ ಇದೆ, ಡೀಟೇಲ್ಸ್ ಸರ್. ಡಸ್ಟರ್ ಬಂದ್ಬಿಟ್ಟು 2013 ಮಾಡಲ್ ರೆನಾಲ್ಡ್ ಡಸ್ಟರ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ವೆಹಿಕಲ್ ಸರ್. ಡ್ರಿವೆನ್ ಅರೌಂಡ್ 75,000 ನೋಡಿದೆ, ಅದನ್ನು ಕೂಡ ರಿಕಾರ್ಡೆಡ್ ವೆಹಿಕಲ್. RXZ 110 ಟಾಪ್ ಎಂಡ್ ವಿತ್ ವೇರಿಯಂಟ್ ಇದು. RXZ ಅಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಡ್ಯೂಯಲ್ ಏರ್ ಬ್ಯಾಗ್, ABS ಪ್ಲಸ್ ಮ್ಯಾಗ್ವಿಲ್ ಕೂಡ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ಸ್, ಬ್ಯಾಕ್ ವೈಫರ್, ಕ್ಲೇಮ್ ಕಟೋ ಗ್ಲಾಸ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 5,75,000 ಹೇಳ್ತಾ ಇದ್ರು. ನನಗೆ 5,75,000 ಬೇಡ ಸರ್. ಅರೌಂಡ್ ಫೈನಲ್ 5,20,000 ಕೊಟ್ರೆ ಕೊಟ್ಬಿಡ್ತೀನಿ ಸರ್. 5,20,000ಗೆ ನಿಮ್ಗೊಂದು ರೆನಾಲ್ಡ್ ಡಸ್ಟರ್ 110 85 ಸರ್. 110 RXZ ಸರ್ ಇದು. ಓಕೆ, 110 PS ಗಾಡಿ. ಬಾಡಿ ಲೈನ್ ಕೂಡ ನೋಡಬಹುದು, ಇಲ್ಲ ಚೆನ್ನಾಗಿದೆ, ಇಲ್ಲಿ ಸ್ಕ್ರಾಚಸ್ ಆಗಲಿ, ಡೆನ್ಸ್ ಆಗಲಿ ಏನೂ ಇಲ್ಲ. ಆಮೇಲೆ ನಿಮಗೆ ಬ್ಯಾಕ್ ಸೈಡ್ ಡಿಫಾಗರ್ ವೈಪರ್ ಕೂಡ ಇದೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಜಾಜ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಹೋಂಡಾ ಜಾಜ್ 2017 ಮಾಡಲ್, ಟಾಪ್ ಎಂಡ್ ವೇರಿಯಂಟ್, V ವರ್ಷನ್ ಇದು. ಟಾಪ್ ಎಂಡ್ ವೇರಿಯಂಟ್ ನೋಡ್ತಾ ಇದ್ದೀರಾ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಟಾಪ್ ಎಂಡ್ 25,000 ಕಿಲೋಮೀಟರ್ ಡ್ರಿವೆನ್, ಸಿಂಗಲ್ ಓನರ್ ವೆಹಿಕಲ್. ಮಾರ್ಕೆಟ್ ಇಂದ ನಿಮ್ಗೆ ನೋಡಬಹುದು 25,000 ಗಾಡಿ ಯಾವ್ದು ಸಿಗಲ್ಲ. ಬೇರೆ 17 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ. ಕಸ್ಟಮರ್ ಬಂದು ಅಬ್ರಾಡ್ ಅಲ್ಲಿ ಇರೋದು, ಅದಕ್ಕೋಸ್ಕರ ಅವ್ರು ಜಾಸ್ತಿ ಯೂಸ್ ಮಾಡಿಲ್ಲ. ಯಾವಾಗ ಬರ್ತಾರೆ ಅವಾಗ ಯೂಸ್ ಮಾಡೋದು. ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್, ತಗೊಂಡೋಗಿ ಖರ್ಚು ಮಾಡೋದೇನಿಲ್ಲ ಸರ್. ಇದು ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಪ್ರೈಸಿಂಗ್ ಇಲ್ಲಿ ನೋಡ್ತಾ ಇದ್ರೆ 6,85,000 ಹೇಳ್ತಾ ಇದ್ರು. ನನಗೆ 6,85,000 ಬೇಡ ಸರ್, 6,40,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 6,40,000ಕ್ಕೆ ನಿಮಗೆ ಒಂದು ಹೋಂಡಾ ಜಾಜ್ ಸಿಗ್ತಾ ಇದೆ. ಅದು ನಿಮಗೆ ಡಾರ್ಕ್ ಗ್ರೀನ್ ಕಲರ್. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು? ಪ್ರೈಸಿಂಗ್. ಸೊ ಪ್ರೈಸ್ ಹೆಂಗ್ ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು ಪ್ರೈಸ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 6,85,000 ಹೇಳ್ತಾ ಇದ್ರು. ನನಗೆ 6,80,000 ಬೇಡ ಸರ್, 6,20,000 ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ. 6,20,000ಗೆ ಫೈನಲ್ ಮಾಡ್ಕೊಡ್ತಾರೆ ನಿಮ್ಗೆ. ಅದು ನಿಮಗೆ ಡಾರ್ಕ್ ಗ್ರೀನ್ ಕಲರ್ ಒಂದು ಹೋಂಡಾ ಜಾಜ್. ಸೊ ಅಕಸ್ಮಾತ್ ಆ ಡಸ್ಟರ್ ಏನಾದ್ರು ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ, ಇನ್ನೊಂದು ಡಸ್ಟರ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು ನಿಸಾನ್ ಟೆರೆನೋ. ಸೇಮ್ ಲೈಕ್ ಡಸ್ಟರ್ ಅಂತ ಡಸ್ಟರ್ ಬರೋದು ಅದು. ಯಾಕಂದ್ರೆ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಒಂದೇ ಹೆಸರು ಚೇಂಜ್ ಇರೋದು ಅಷ್ಟೇ. ನಿಮಗೆ ಶೇಪ್ನು ಕೂಡ ಒಂದೇ ಬರುತ್ತೆ, ಇಂಜಿನ್ ಕೂಡ ಒಂದೇ ಬರುತ್ತೆ. ಇದು 85 PS ಇದು. 2013 ಮಾಡಲ್, ಸಾರಿ 2014 ಮಾಡಲ್ ನಿಸಾನ್ ಟೆರೆನೋ 85 PS RXL ವೇರಿಯಂಟ್. RXL ಅಲ್ಲಿ ನಿಮಗೆ ಆಲ್ಮೋಸ್ಟ್ ಇದನ್ನು ಟಾಪ್ ಎಂಡ್ ವೇರಿಯಂಟ್, XV ವೇರಿಯಂಟ್. ಇದರಲ್ಲಿ RXZ, RXL ಬರುತ್ತೆ. ಇದು ಟಾಪ್ ಎಂಡ್ ವೇರಿಯಂಟ್ XV 85 PS ಇದು. ಇದರಲ್ಲಿ ನಿಮಗೆ AC ಪೋರ್ಸ್ 4 ಪಾಯಿಂಟ್ ವಿತ್ ಮ್ಯಾಗ್ವೀಲ್ಸ್, ಏರ್ ಬ್ಯಾಗ್ಸ್, ABS, ಬ್ಯಾಕ್ ವೈಫರ್, ಕ್ಲೇಮ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಇದೆ. ಕಂಪನಿ ಸಿಸ್ಟಮ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಎಂಡ್ ವೇರಿಯಂಟ್, ಲಕ್ಸುರಿ ಕಾರ್ ಅಂತ ಹೇಳ್ಬೋದು. ಒಂದು ಕಾಂಪ್ಯಾಕ್ಟ್ ಅಲ್ಲಿ 14 ಮಾಡಲ್ ಮೈಲೇಜ್ ಗಾಡಿ. ಸಿಟಿಯಲ್ಲಿ ನಿಮಗೆ ಆರಾಮ 15-16 ಬರುತ್ತೆ, ಲಾಂಗ್ ಅಲ್ಲಿ 17-18 ಬರುತ್ತೆ ಸರ್. ಇದು ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು 5,25,000 ಹೇಳ್ತಾ ಇದ್ರು. ನನಗೆ 5,25,000 ಬೇಡ, 4,75,000 ಕೊಟ್ಟರೆ ಕೊಟ್ಬಿಡ್ತೀನಿ ಸರ್. 4,75,000ಕ್ಕೆ ನಿಮ್ಗೊಂದು ನಿಸಾನ್ ಟೆರೆನೋ ಸಿಗ್ತಾ ಇದೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಹುಂಡೈ i20 ಇದೆ, ಇದು ಡೀಟೇಲ್ಸ್ ಸರ್. i20 ಬಂದ್ಬಿಟ್ಟು 2012 ಮಾಡಲ್. ಇದು ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್, ಮ್ಯಾಗ್ನಾ ವೇರಿಯಂಟ್, ಸಿಂಗಲ್ ಓನರ್, ಸಿಲ್ವರ್ ಕಲರ್, ಡ್ರಿವೆನ್ ಅರೌಂಡ್ 65,000 ನೋಡಿದೆ ಸರ್. ಪೆಟ್ರೋಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ ನಿಮಗೆ 13-14 ಬರುತ್ತೆ, ಲಾಂಗ್ ಅಲ್ಲಿ 15-16 ಬರ್ಬೋದು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ 395 ಹೇಳ್ತಾ ಇದ್ದಾರೆ. 395 ಬೇಡ ಸರ್, 3.5 ಲಕ್ಷ ಬಂದ್ರೆ ಗಾಡಿ ಕೊಟ್ಬಿಡ್ತೀನಿ ಸರ್. 3.5 ಲಕ್ಷಕ್ಕೆ ನಿಮಗೆ ಒಂದು i20 ಸಿಗ್ತಾ ಇದೆ. ಅದು ನಿಮಗೆ ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ, ಲೈಟ್ ಗೋಲ್ಡ್ ಕಲರ್ ಅಲ್ಲಿ, ಇದು ಡೀಟೇಲ್ಸ್ ಇದೆ ಸರ್. ಇದು ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ ವೆಹಿಕಲ್ ನೋಡ್ತಾ ಇದ್ದೀರಾ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಇಂಜಿನ್, ಅವಾಗ ನೋಡಿದ್ರೆ ಡೀಸೆಲ್ ಇಂಜಿನ್, ಇದು ಪೆಟ್ರೋಲ್ ಇಂಜಿನ್. 2012 ಮಾಡಲ್. ಇದನ್ನು ಕೂಡ ಸೆಕೆಂಡ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 75,000 ನೋಡಿದೆ ಸರ್. ಇದರಲ್ಲಿ AC ಪೋಸ್ಟಿಂಗ್ 4 ವಿಂಡೋಸ್ ಬಂದಿದೆ ನಿಮಗೆ, ಲೆದರ್ ಸೀಟ್ಸ್ ಎಲ್ಲ ಇದೆ, ಕಂಪನಿ ಸಿಸ್ಟಮ್ ಇದೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಕೂಡ ಇದೆ, ಫೋಗ್ ಲ್ಯಾಂಪ್ಸ್ ಕೂಡ
ಕೂಡ ಬರುತ್ತೆ. Okay. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗೋಲ್ಡನ್ ಕಲರ್ ಅಲ್ಲಿ. ಸರ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ 425 ಹೇಳ್ತಾ ಇದ್ರು. 425 ಬೇಡ ಸರ್, 3,80,000 ಕೊಟ್ರೆ ಕೊಟ್ಬಿಡ್ತೀನಿ. 3,80,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇರೋದು VXi ಬಂದ್ರೆ ಒಂದು ಒಳ್ಳೆ ಪ್ರೈಸಲ್ಲಿ ತಗೊಂಡೋಗಿ ವೆಹಿಕಲ್ನ. ಓಕೆ ಸರ್.